ಪ್ರಾಪ್ಯತೆ ಫಲಂ ಪ್ರಾಪ್ಯತೆ ಫಲಂ ಕರ್ಮ ಕಿಂ ಪರಂ ಕರ್ಮ ತಜ್ಜಡಂ ಕರ್ಮ ಕಿಂ ಪರಂ ಕರ್ಮ ತಜ್ಜಡಂ. ನೋಡಿ 64ನೇ ಪುಟ ಇರುತ್ತೆ ನಾವು. ಹೌದು, ಹಳೆದಲ್ಲಿ 143. ಕೃತಿಮಹೋದದೌ ಪತನ ಕಾರಣಂ ಕೃತಿಮಹೋದದೌ ಪತನ ಕಾರಣಂ ಫಲಮ ಶಾಶ್ವತಂ ಗತಿ ನಿರೋಧಕಂ ಫಲಮ ಶಾಶ್ವತಂ ಗತಿ ನಿರೋಧಕಂ ಈಶ್ವರಾರ್ಪಿತಂ ನೇಚ್ಛಯಾ ಕೃತಂ ಈಶ್ವರಾರ್ಪಿತಂ ನೇಚ್ಛಯಾ ಕೃತಂ ಚಿತ್ತಶೋಧಕಂ ಮುಕ್ತಿಸಾಧಕಂ ಚಿತ್ತಶೋಧಕಂ ಮುಕ್ತಿಸಾಧಕಂ ಕಾಯವಾನ್ಮನ ಕಾರ್ಯಮುತ್ತಮಂ ಕಾರ್ಯವಾನ್ಮನಾ ಕಾರ್ಯಮುತ್ತಮಂ ಪೂಜನಂ ಜಪ ಚಿಂತನಂ ಕ್ರಮಾತ್ ಪೂಜನಂ ಜಪಾ ಚಿಂತನಂ ಕ್ರಮಾತ್ ಜಗತೈಷಧೀ ಯುಕ್ತ ಸೇವನಂ ಜಗದೀಶದಿ ಯುಕ್ತ ಸೇವನಂ ಅಷ್ಟಮೂರ್ತಿ ಬೃದ್ದೇವ ಪೂಜನಂ ಆಶ್ರಮೂರ್ತಿ ದೇವ ಪೂಜನಂ ಉತ್ತಮಸ್ತವಾದುಚ್ಚಮಂದತಃ ಉತ್ತಮಸ್ತವಾದುಚ್ಚಮಂತತಃ ಚಿತ್ತಜಂ ಜಪ ಧ್ಯಾನಮುತ್ತಮಂ ಚಿತ್ತಜಂ ಜಪಾ ಧ್ಯಾನಮುತ್ತಮಂ ಆಜ್ಯಧಾರಯಾ ಸ್ರೋತಸಾ ಸಮಂ ಆಜ್ಯಧಾರಯಾ ಶ್ಲೋಕರಸಾ ಸಮಂ ಸರಳಚಿಂತನಂ ವಿರಲತಃ ಪರಂ ಸರ್ವಚಿಂತನಂ ವಿರಲತಃ ಪರಂ ಭೇದಭಾವನಾ ಸೋಹಮಿತ್ಯಸೌ ಭೇದಭಾವನಾ ಸೋಹಮಿತ್ಯಸೌ ಭಾವನಾಭಿಧಾ ಪಾವನೀಮತಾ ಭಾವನಾವಿಧಾ ಪಾವನೀಮತಾ ಭಾವಶೂನ್ಯ ಸದ್ಭಾವಸುಸ್ಥಿತಿಃ ಭಾವಶೂನ್ಯ ಸದ್ಭಾವಸುಸ್ಥಿತಿಃ ಭಾವನಾ ಬಲಾತ್ ಭಕ್ತಿರುತ್ತಮ ಭಾವನಾ ಬಲಾತ್ ಭಕ್ತಿರುತ್ತಮಾ ಸುಸ್ಥಲೆ ಮನಾ ಸ್ವಸ್ಥತಾ ಕ್ರಿಯಾ ಸೃಷ್ಟಸೇಮನಾ ಸ್ವಸ್ಥತಾ ಕ್ರಿಯಾ ಭಕ್ತಿಯೋಗ ಬೋಧಾಶ್ಚ ನಿಶ್ಚಿತಂ ಭಕ್ತಿಯೋಗ ಬೋಧಾಶ್ಚ ನಿಶ್ಚಿತಂ. ಸಾಕಷ್ಟು ಕೆಲಸ ಮಾಡಿ ಆ ಡಬ್ಬಿ ತಗೊಳ್ಳಿ. ಡಬ್ಬಿನ ಸ್ಟ್ಯಾಂಡು ತಗೊಳ್ಳಿ. ಅದು ಬೇಡ ಈಗ ಸಾಕಷ್ಟು ಅದನ್ನು ಇದ್ರ ಮೇಲೆ ಇಡಿ. ಪೆನ್ ತೆಗಿದೆ. ರಮಣ ಮಹರ್ಷಿಗಳು ಅಂತ ನಿಮಗೆಲ್ಲ ಚೆನ್ನಾಗಿ ಪರಿಚಯನೇ. ಪರಿಚಯ ಅಂದರೆ ಅವ್ರ ಬಗ್ಗೆ ಕೇಳಿರ್ತೀರ ಹೌದಾ. ಅವರು ಭಾಳ ಚಿಕ್ಕ ಹುಡುಗ ಆಗಿದ್ದಾರೆ. ಅಂದರೆ ಇಲ್ಲಿ ರಾಮನಾಡಲ್ಲೇನೋ ಅವರು ಜನನ ಆಗುತ್ತೆ. ಸುಂದರಮಯ್ಯರ್ ಅಂತ ಅವ್ರ ತಂದೆ ಹೆಸರು, ವೆಂಕಟರಮಣ ಅಂತ ಹೆಸರಿಟ್ಟಿರ್ತಾರೆ. ಮತ್ತು ಯಾರೋ ಅವ್ರ ಮನೆಯಲ್ಲಿ ಬಂದು ಅರುಣಾಚಲಕ್ಕೆ ಹೋಗಿದ್ವಿ ಅಂತಾರೆ. ಅರುಣಾಚಲ ಅಂದರೆ ತಿರುವಣ್ಣಾಮಲೈನಲ್ಲಿ ಹೋಗಿದ್ವಿ, ಈಶ್ವರನ ದರ್ಶನ ಮಾಡ್ಕೊಂಬಂದ್ವಿ ಅಂತ ಹೇಳ್ತಾರೆ. ಅದು ಕೇಳಿದ ತಕ್ಷಣ ಇವರಿಗೆ ನಾನು ಹೋಗಬೇಕು, ಅಲ್ಲಿ ದರ್ಶನಕ್ಕೆ ಹೋಗಬೇಕು ಅನ್ನತಕ್ಕಂಥದ್ದು ಬರುತ್ತೆ. ಸರಿ, 1895 ಅರುಣಾಚಲದಿಂದ ಬಂದು ಭಕ್ತ ಆ ರೀತಿ ಹೇಳ್ತಾರೆ. ಮತ್ತು ಇವರು ಅಲ್ಲಿಗೆ ಹೊರಡ್ತಾರೆ ಅರುಣಾಚಲಕ್ಕೆ. ಆಮೇಲೆ ಅಲ್ಲಿ ಸಾಧನೆ ಮಾಡಿಕೊಂಡು ಅಲ್ಲಿ ಕಾವ್ಯಕಂಠ ಗಣಪತಿ ಮುನಿ ಅಂತ ಒಬ್ಬರು ಇರ್ತಾರೆ. ಅವರು ಬರೆದಿರ್ತಕ್ಕಂಥ ಶಿವಲೀಲೆ ಅನ್ನತಕ್ಕಂಥದ್ದು ಒಂದು ಭಾಗ ಇದು. ಅಂದರೆ ಅದರಲ್ಲಿ ಒಂದು ಉಪದೇಶ ಮಾಡಬೇಕಾಗಿ ಬರುತ್ತೆ. ಕರ್ಮದ ಸ್ಥಾನ ಏನು, ಮುಮುಕ್ಷು ಜೀವನದಲ್ಲಿ ಕರ್ಮದ ಸ್ಥಾನ ಏನು ಅನ್ನತಕ್ಕಂಥ ಉಪದೇಶ ಮಾಡಬೇಕಾಗಿರುತ್ತೆ. ಆ ಸಂದರ್ಭದಲ್ಲಿ ಬರೀತಾರೆ. ಅದರಲ್ಲಿ
ಮೊಟ್ಟ ಮೊದಲು ಏನು ಹೇಳ್ತಾರೆ, ನಮಗೆ ಸಾಮಾನ್ಯವಾಗಿ ಒಂದು ಅಭಿಪ್ರಾಯ ಇದೆ, ಏನೋ ಒಂದು ಸುಮ್ಮನಿರಬಾರ್ದು. ಅದು ಇವನ್ ಸನ್ಯಾಸಿಗಳಿಗೂ ಹಾಗೆ ಅನಿಸುತ್ತೆ, ಸುಮ್ಮನಿದ್ರೆ ಟೈಮ್ ವೇಸ್ಟು ಅಂತ. ಏನೋ ಸಾಧಿಸ್ಬೇಕು, ಏನೋ ಮಾಡಬೇಕು ಅನ್ನೋದು ಇರುತ್ತೆ. ಸುಮ್ಮನೆ ಕೂತಿದ್ರೆ ಟೈಮ್ ವೇಸ್ಟ್ ಮಾಡ್ತಿದ್ದೀವಿ ಅಂತ. ಇವಾಗ ನಿಜವಾಗ್ಲೂ ನೀವು ಏನಾದರೂ ಒದ್ದಾಡಿ ಏನನ್ನ ಮಾಡಿ ಕೊನೆಗೆ ವೇಸ್ಟ್ ಅಂತಲೇ ಅನಿಸುತ್ತೆ. ಯಾಕೆ? ಕೊನೆಗೆ ಈ ರೋಗ ಶುರುವಾಗುತ್ತೆ, ಶರೀರದ ರೋಗಗಳು, ಮತ್ತು ಸಾಯೋ ಸ್ಥಿತಿ ಬರುತ್ತೆ. ಆವಾಗ ಮಾಡಿದ್ದೆಲ್ಲ ವೇಸ್ಟ್ ಅನಿಸುತ್ತೆ ಅಲ್ವಾ? ಅದು ಏನೋ ಒಂದು ಮಾಡಬೇಕು, ಏನೋ ಒಂದು ಮಾಡ್ತಿರ್ಬೇಕು ಅಂತೀವಿ. ಸುಮ್ಮನೆ ಕೂತಿದ್ರೆ ಟೈಮ್ ವೇಸ್ಟು ಅಂತ ಅಲ್ಲ. ಅದಕ್ಕೆ ಏನೋ ಒಂದು ಕರ್ಮ ಮಾಡಬೇಕು, ಒಂದು ಫಲ ಪಡಿಬೇಕು, ಆ ಫಲದಿಂದ ಸುಖವಾಗಿರಬೇಕು ಅಂದ್ಬಿಟ್ಟು ಯಾವಾಗ ಏನಾದರೂ ಮಾಡಲಿಕ್ಕೆ ಇಷ್ಟಪಡ್ತಿರ್ತೀವಿ ಹೌದಾ. ಆದರೆ ನಾವು ಯೋಚನೆ ಮಾಡಲ್ಲ, ಹೌದು ಹುಟ್ಟಿದಾಗಲಿಂದ ಇಷ್ಟು ತನಕ ಮಾಡ್ತಲೇ ಇದ್ದೀನಿ, ಏನಾಯ್ತು ನನ್ನ ಜೀವನ? ಹೇಳ್ಕೊಳ್ಳೋಕ್ಕೂ ಇರುತ್ತೆ, ಬ್ಯಾಂಕಲ್ಲಿ ಅಷ್ಟಕ್ಕೆ ಅದನ್ಯಾರು ಹೇಳ್ಕೊಳ್ಳಲ್ಲ. ಬಟ್ ಬಂದು ಒಳಗೆ ತೋರಿಸ್ಕೊಳ್ಳೋಕ್ಕೆ ಅದಕ್ಕೆಲ್ಲ ಒಂದಷ್ಟು ನಾವು ಮಾಡ್ಕೊಂಡಿದ್ವಿ. ನಿಮಗಿನ್ನ ಹೆಚ್ಚಿಗೆ ಬದುಕ್ತೀವಿ ನಾವು ಉನ್ನತವಾಗಿ ಅಂತ ಪ್ರಿಸ್ಟೀಜ್ ತೋರಿಸ್ಕೊಳ್ತೀವಿ ಹೌದಾ. ತೋರಿಸೋದನ್ನು ಸರಿ ಹೊರಕ್ಕೆ, ಅದು ನಿಜವಾಗ್ಲೂ ನನಗೆ ತೃಪ್ತಿ ಇದೆಯೋ? ಅವ್ರು ಯಾರೋ ಪಂಡಿತಿದ್ರು, ಯಾರನ್ನ ಬಂದರೆ ಅವ್ರ ಹತ್ರ ಅಧ್ಯಯನ ಮಾಡ್ತಿದ್ದೆ ನಾನು. ಯಾರನ್ನ ಬಂದರೆ ಅವ್ರ ಮಕ್ಕಳ ಬಗ್ಗೆ ಭಾಳಷ್ಟು ಹೇಳ್ಕೊಳ್ಳೋರು. ಒಬ್ಬ ಮಸ್ಕಾಟಲ್ಲಿದ್ದಾನೆ, ಒಬ್ಬ ಲಂಡನ್ನಲ್ಲಿದ್ದಾನೆ ಅಂತ ಏನು ಭಾಳ ಉನ್ನತವಾಗಿ ಹೇಳ್ಕೊಳ್ಳೋರು. ಅವರ ಬಂಧುಗಳು ಹೊರಟೋದು ನಾನು ಕೇಳ್ತಿದ್ದೆ, ನಿಮ್ಗೆ ನಿಜವಾಗ್ಲೂ ಅಷ್ಟು ಸಂತೋಷ ಇದೆ ಮಕ್ಕಳ ಬಗ್ಗೆ ಅಂತ. ಹೇಳ್ಕೊಬೇಕ್ರಿ, ಇರೋದು ಹೇಳ್ಕೊಬಾರ್ದು ರೀ, ಹೇಳ್ಕೊಬೇಕು, ಹಾಗೆ ಹೇಳ್ಕೊಬೇಕು ಸಮಾಜದಲ್ಲಿ, ಏನು ಮಾಡ್ತೀರಾ? ಯಾಕೆಂದರೆ ಮಕ್ಕಳು ಇವರು ವೇದ ಅಂತ ಚೆನ್ನಾಗಿ ಚಿಂತನೆ ಮಾಡಿದ್ದು, ಅಯ್ಯಪ್ಪನ ವೇದ ಅಂತ ಬಡ್ಕೊ ಯಾತಕ್ಕದ ಅನ್ನೋರು ಅದ. ಮಕ್ಕಳಿಗೆ ತೃಪ್ತಿ ಇಲ್ಲ. ಯಾಕೆ? ಮಕ್ಕಳಿಗೆ ಆಸ್ತಿ ಮಾಡಿಕೊಟ್ರೆ ತೃಪ್ತಿ. ಯಾರೋ ಒಬ್ಬರು ಸಾಯ್ತಾ ಮಕ್ಕಳಿಗೆ ಏನು ಆಸ್ತಿ ಗೀಸ್ತಿ ಏನು ಮಾಡಲಿಲ್ಲ. ಅವರು ಸಾಯ್ಬೇಕಾದ್ರೆ ನೋಡ್ರೋ ಇದರಲ್ಲಿ ನಿಜವಾದಂಥ ಆಸ್ತಿ ಇದೆ, ನೀವು ತಗೊಳ್ಳಿ ಅಂದಂತ ಯಾವುದು ವೇದಾಂತ ಪುಸ್ತಕಗಳು. ಅವ್ರೇನು ಮಾಡಿದ್ರು, ಎಲ್ಲಿ ಏನು ಬರೆದಿಟ್ಟಿವನೋ ಏನು ಚೆಕ್ಕಿಟ್ಟಿವನೋ ಅಂದ್ಬಿಟ್ಟು ದಡ ಪುಸ್ತಕಗಳು ಇಬ್ಬರು ಮಕ್ಕಳೂ ಸಾಕಷ್ಟು ಕಲೆಕ್ಟ್ ಮಾಡಿ ಇಟ್ಕೊಂಡಿರುತ್ತೆ. ಅವಾಗ ಎಷ್ಟೋ ವರ್ಷಗಳಾಗೋಯ್ತು. ಈಗಲೂ ಹೇಳ್ತಾರೆ, ಏನು ಸಿಕ್ಕಲಿಲ್ಲ ಸ್ವಾಮೀಜಿ ನಮಗೆ ಅಂತ. ಅಲ್ಲಿ ಅವ್ರು ಹೇಳಿದ ಆಸ್ತಿ ಬೇರೆ, ಅದು ನಮ್ಮ ತಲೆಗೆ ಹೋಗಲ್ಲ ಅಂತಾರೆ ಹೌದಾ. ಅಂದರೆ ತಲೆ ಭೌತಿಕವಾಗಿ ಏನನ್ನ ಆಸ್ತಿ ಮಾಡಿಡು ಅಷ್ಟೇ ಹೊರತು, ನಾನು ವೇದಾಂತಕ್ಕೆ ಹೇಳ್ತೀನಿ ನೀನು ಕೇಳು ಅಂದರೆ ಯಾವ ಮಕ್ಕಳು ಕೇಳ್ತಾರೆ ಹೌದಾ. ಎಲ್ಲೂ ಭಾಳ ಅಪರೂಪ ಅಂಥವ್ರು ಸಿಗೋದು. ಅದಕ್ಕೋಸ್ಕರ ಏನೋ ಒಂದು ಮಾಡಬೇಕು, ಏನೋ ಒಂದು ಫಲ ಪಡಿಬೇಕು, ಸುಖವಾಗಿರ್ಬೇಕಂತ ಒಟ್ಟಿನಲ್ಲಿ ದುಡಿಯೋದೆಲ್ಲ ಇರ್ತೀವಿ ನಾವು. ಬಟ್ ನಿಜವಾಗಿ ಇಷ್ಟೆಲ್ಲ ಮಾಡಿದ್ವಲ್ಲ, ಕೊನೆಗೆ ಏನಾಗಿದೆ? ಇವತ್ತು ದಿವಸ ಎಷ್ಟು ಮಾತ್ರ ಸಂತೋಷವಾಗಿದ್ದೀವಿ. ಅದು ಈಗಿನ ಕಾಲಕ್ಕೆ ಹಿಂದಿನ ಕಾಲಕ್ಕೆ ಇಷ್ಟೊಂದು ಹೊಲಸಾಗಿರಲಿಲ್ಲ ಸಮಾಜ. ಈಗಿನ ಕಾಲಕ್ಕೆ ಚೆನ್ನಾಗಿ ಗೊತ್ತಾಗುತ್ತೆ. ಮನೆಗೆ ಚಿಕ್ಕ ಮಕ್ಕಳು ತಂದೆ ತಾಯಿನ ಬೆಲೆ ಇಲ್ದಾಗ ಮಾತಾಡುತ್ತವೆ. ಇವರೇನೋ ತಪ್ಪು ಮಾಡಿಬಿಟ್ಟು ಅದಕ್ಕೆ ನಾವು ಒದ್ದಾಡ್ತಿದ್ವಿ ಅನ್ನೋ ಥರ ಮಾತಾಡ್ತಾವೆ. ಸರಿ, ನಿನ್ನೆ ಬೆಳಗ್ಗೆ ಅದು ಯಾವುದೋ ಯೋಗ ಕ್ಲಾಸ್ಗೆ ಹೋಗಿದ್ವಲ್ಲ, ಅಲ್ಲಿ ಯಾರೋ ಒಬ್ರು ಹೇಳ್ತಿದ್ರು, ಈಗಿನ ಕಾಲಕ್ಕೆ ಟಿ ವಿ, ಸೆಲ್ ಫೋನು, ಸೋಫಾ ಸೆಟ್ಟು ಎಲ್ಲ ಅರೇಂಜ್ ಮಾಡ್ತೀವಿ, ಮಕ್ಕಳು ಅದನ್ನೆಲ್ಲ ಉಪಯೋಗಿಸ್ಕೊಂಡು ಟೈಮ್ ವೇಸ್ಟ್ ಮಾಡ್ತಿರ್ತಾರೆ ಹೊರತು ಅವ್ರು ಸರಿಯಾಗಿ ಓದೋದೇ ಇಲ್ಲ. ಹೇಳಲಿಕ್ಕೆ ಹೋದರೆ ದಬಾಯಿಸ್ತಾರೆ, ಕೇಳಲ್ಲ. ಮತ್ತು ನಾವು ಮಾಡೋದೆಲ್ಲ ಏನು? ಸುಮ್ಮನೆ ಮನಸ್ಸಿಗೆ ಹಿಂಸೆ ಅಂತ ಹೌದಾ. ಸೊ ಈ ರೀತಿ ನಿಜವಾಗ್ಲೂ ಏನೋ ಒಂದು ದುಡಿಬೇಕು, ಏನೋ ಒಂದು ಫಲ ಪಡಿಬೇಕು, ಏನೋ ಒಂದು ಮಾಡಬೇಕು ಅಂತಿದ್ದೀನಿ. ಇದರಿಂದ ಪ್ರಯೋಜನ ಇದೆಯೋ? ಮತ್ತು ಇಷ್ಟು ದುಡಿದ್ರು ಇಷ್ಟೆಲ್ಲ ಮಾಡಿದ್ರು ನಿಜವಾಗ್ಲೂ ಯಾಕೆ ನೆಮ್ಮದಿ ಇಲ್ಲ ಅನ್ನೋದು ನಾವು ಯೋಚನೆ ಮಾಡೋಕ್ಕಾಗಲ್ಲ. ಒಟ್ಟಿನಲ್ಲಿ ಏನೋ ಮಾಡಬೇಕು ಅಂತಲೇ ಇರ್ತೀವಿ. ಅದಕ್ಕೆ ರಮಣ ಮಹರ್ಷಿಗಳು ಹೇಳ್ತಾರೆ, ಕರ್ತು ಆಜ್ಞೆಯ ಪ್ರಾಪ್ಯತೆ ಫಲಂ. ನಾವು ಕರ್ಮ ಅನ್ನತಕ್ಕಂಥ ಮಾಡಿದ್ರೆ ಫಲ ಅನ್ನತಕ್ಕಂಥ ನಾವು ಇಂಥದ್ದು ಬೇಕು ಅಂತ ಬಯಸ್ತೀವಿ. ಆದರೆ ಅದೇ ರೀತಿ ಫಲ ಬರುತ್ತೆಯೋ ಅಂದರೆ, ನಾವು ಅಂದ್ಕೊಂಡಂಥ ರೀತಿಯೇ ಫಲ ಬರುತ್ತೆ ಅಂದರೆ ಕೆಲವು ಸಲ ಬರುತ್ತೆ, ಕೆಲವು ಸಲ ಬರೋಲ್ಲ. ಯಾಕಪ್ಪ? ಕೆಲವು ಸಲ ನಾನು ಚೆನ್ನಾಗಿ ಪ್ಲ್ಯಾನ್ ಮಾಡಿದಾಗೆ ಕಾಣಿಸ್ತು ನನಗೆ. ಅಂದರೆ ನಾನು ಪ್ಲ್ಯಾನ್ ಮಾಡಿದೆ ನೋಡು,
ಭಾಳಷ್ಟು ಚೆನ್ನಾಗಿ ಎಲ್ಲ ಬಂದ್ಬಿಡ್ತು ಅಂತೀವಿ. ಹಾಗಿದ್ಮೇಲೆ ಇನ್ನೊಂದು ಸಲ ಪ್ಲ್ಯಾನ್ ಮಾಡು, ರಿವರ್ಸ್ ಆಗಿಬಿಡುತ್ತೆ. ಯಾಕೆ ಹೀಗಾಯಿತು ಅಂದರೆ ಫಲ ಬರತಕ್ಕಂಥದ್ದು 3 ಕಾರಣ ಫಲ ಬರಲಿಕ್ಕೆ. ಏನು? ಕಾಲ, ಕರ್ಮಫಲ ಬರತಕ್ಕಂಥದ್ದು ಕಾಲ, ದೈವ ಮತ್ತು ಪ್ರಾರಬ್ಧ. ಅಷ್ಟು ನೋಟ್ ಮಾಡ್ಕೊಳ್ಳಿ, ಕೇಳಿ. ಇವಾಗ ಕಾಲ ಅಂದರೆ ಇವತ್ತು ನಾವು ಕರ್ಮ ಮಾಡಿದ್ರೆ ಫಲ ಬರಬೇಕಾದ್ರೆ ಇನ್ನು 3 ತಿಂಗಳಾಗ್ಬೋದು, 3 ವರ್ಷ ಆಗ್ಬೋದು, 30 ಜನ್ಮ ಆಗ್ಬೋದು. ಇವತ್ತು ಮಾಡಿದಂಥ ಕರ್ಮಕ್ಕೆ ಯಾವತ್ತು ಫಲ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ, ಯಾವತ್ತು ಬರುತ್ತೋ. ಸೊ ಆ ಕಾಲಗರ್ಭದಲ್ಲಿ ಪ್ರಕೃತಿ ಯಾವ ರೀತಿ ನಡ್ಕೊಳ್ಳುತ್ತೆ ಅದು ದೈವ ಅಂದರೆ. ಯಾಕೆ? ಪ್ರಕೃತಿ ನೀವೊಂದು ಪ್ರಕಾರವೇ ಫಲ ಬರೋದು. ಸೊ ಪ್ರಕೃತಿ ಯಾವ ರೀತಿ ನಡ್ಕೊಳ್ಳುತ್ತೆ ಅಂತ ನನ್ನ ಕೈನಲ್ಲಿಲ್ಲ ಅಂದಾಗ ಆ ಪ್ರಕೃತಿ ಆ ಕಾಲಗರ್ಭದಲ್ಲಿ ಯಾವ ರೀತಿ ನಡೆಯುತ್ತೋ ಗೊತ್ತಿಲ್ಲ. ಹೌದಾ? ಈಗ ಹೊರಗಡೆ ಪ್ರಪಂಚದಲ್ಲಿರೋರೆಲ್ಲ ನೀವು ಹೇಳಿದಾಗ ಕೇಳ್ತಾರೋ? ಇವಾಗ ಒಬ್ಬ ಸ್ವಾಮೀಜಿನೂ ನಾನು ಇಂಥ ಜಾತಿಗೆ ಸ್ವಾಮೀಜಿ ಅಂತಾರೆ. ಶೃಂಗೇರಿ ಸ್ವಾಮಿಗಳು, ಬ್ರಾಹ್ಮಣರಿಗೆ ಮಾತ್ರರಿಗೆಲ್ಲ ಸ್ವಾಮೀಜಿ, ಮಾಧ್ವರಿಗೆಲ್ಲ ಉಡುಪಿಯವರು ಅಂತಾರೆ. ಇವಾಗ ನೀನು ಹೇಳಿದಾಗ ಎಲ್ಲರೂ ಕೇಳ್ತಾರ? ಮತ್ತು ನಾನು ಇವ್ರಿಗೆಲ್ಲ ಸ್ವಾಮೀಜಿ ಅಂದ್ಕೊಂಡ್ರೆ ಏನರ್ಥ? ಒಟ್ಟಿನಲ್ಲಿ ಆ ಭ್ರಮೆ, ನಾನು ಇವ್ರಿಗೆಲ್ಲ ಸ್ವಾಮೀಜಿ ಅಂತ. ಸ್ವಾಮೀಜಿ ಅಂದರೆ ಆ ರೀತಿ ಅಲ್ಲ. ಸ್ವಾಮಿ ಅಂದರೆ ನನ್ನ ಇಂದ್ರಿಯಗಳು, ನನ್ನ ಮನಸ್ಸು, ಇದಕ್ಕೆ ನಾನು ಸ್ವಾಮಿ. ನಾನು ಹೇಳ್ದಾಗ ಕೇಳುತ್ತೀವೋ ಅದು ಡೌಟಾಗಿ ಕೇಳುತ್ತೋ ಇಲ್ಲ. ಒಟ್ಟಿನಲ್ಲಿ ಸ್ವಾಮೀಜಿ ಅಂದ್ರೇನು? ನನ್ನ ಇಂದ್ರಿಯಗಳು, ನನ್ನ ಮನಸ್ಸಿಗೆ ನಾನು ಸ್ವಾಮೀಜಿ. ಅವು ನನ್ನ ವಿವೇಕದಲ್ಲಿ ಇವೆ, ವಿವೇಕದಲ್ಲಿ ಕೆಲಸ ಮಾಡುತ್ತೆ ಅಷ್ಟೇ ಹೊರತು ಒಂದು ಜನಾಂಗಕ್ಕೆಲ್ಲ ಸ್ವಾಮೀಜಿ ಅಂದರೆ ಆ ಜನಗಳಲ್ಲಿ ನೀನು ಹೇಳ್ದಾಗ ಕೇಳ್ತಾರೋ? ಅವ್ರು ಯಾರೋ ಒಬ್ಬರು ಶ್ವಾಸಗುರು ಅಂತ ಹಾಕ್ಕೊಳ್ತಾರೆ. ಹೆಸರು ಪತ್ರಿಜಿ ಅಲ್ಲ, ವಚನಾನಂದ. ವಚನಾನಂದ ಸ್ವಾಮೀಜಿ ಅಂತ ಒಬ್ಬರು, ಅವರು ಶ್ವಾಸಗುರು ಅಂತ ಹಾಕ್ಕೊಳ್ತಾರೆ. ಏನು ಶ್ವಾಸಗುರು? ಯೋಗ ಹೇಳ್ಕೊಡ್ತಾರೆ. ಆಗಲಿ ಅಂದರೆ ಪ್ರಾಣಾಯಾಮ ಹೇಳ್ಕೊಡ್ಬೋದು. ಹೌದಾ? ಪ್ರಾಣಾಯಾಮ ಗುರು ಅಂತ ಅಂದರೂ ಸ್ವಲ್ಪ ಕರೆಕ್ಟೇ. ಯಾಕೆ? ಹೇಳ್ಕೊಡ್ತಾರೆ ಪ್ರಾಣಾಯಾಮ ಯಾವ ರೀತಿ ಮಾಡಬೇಕು ಅಂತ. ಶ್ವಾಸಗುರು ಅಂದರೆ ಯಾರ ಶ್ವಾಸ ನೀನು ಹೇಳ್ದಾಗ ಕೇಳುತ್ತೆ? ಅಂದರೆ ಸಾಯಬಾರ್ದು, ನೀನು ಪ್ರಾಣ ಹೋಗಬಾರ್ದು ಇವ್ರಿಗೆ ಅಂತಂದರೆ ಒಪ್ಕೊಳ್ಳುತ್ತೋ? ಮತ್ತು ನೀನು ಶ್ವಾಸಗುರು, ನಿನ್ನ ಶ್ವಾಸಕ್ಕೆ ನಿನ್ನ ಶ್ವಾಸ ನೀನು ಹೇಳ್ದಾಗ ಕೇಳೋಲ್ಲ. ಅದು ಹೇಳಿ, ಕೇಳಿ. ಶ್ವಾಸ ಅಂದ್ರೇನು? ಉಸಿರಾಡ್ತಕ್ಕಂಥದ್ದು. ಈ ಉಸಿರಾಡ್ತಕ್ಕಂಥದ್ದು ಯಾರು ಇದಕ್ಕೆ ನಿಯಂತ್ರಣ ಮಾಡೋದು? ಹುಟ್ಟಿದ್ದು ನಮ್ಮ ಇಷ್ಟ ಪ್ರಕಾರ ಅಲ್ಲ, ಹೋಗೋದು ನಮ್ಮ ಇಷ್ಟ ಪ್ರಕಾರ ಅಲ್ಲ. ಇರತಕ್ಕಂಥದ್ದು ಉಸಿರಾಡ್ತಾ ಇದೆ, ನಮ್ಮ ಇಷ್ಟ ಪ್ರಕಾರವೇ ಅಂತಲ್ಲ. ಪ್ರಾಣಾಯಾಮ ಮಾಡತಕ್ಕಂಥ ಸಮಯದಲ್ಲಿ ಒಂದು ಸ್ವಲ್ಪ ಹೊತ್ತು ನಮ್ಮ ಇಷ್ಟ ಪ್ರಕಾರ ಮಾಡ್ಕೋಬೋದು. ಆ ಪ್ರಾಣಾಯಾಮಕ್ಕೆ ಅವ್ರ ಗುರು, ಒಪ್ಕೊಳ್ಳೋಣ. ಆದರೆ ಶ್ವಾಸಕ್ಕೆ ಗುರು ಅಂದರೆ ಯಾವ ಶ್ವಾಸ ನೀನು ಹೇಳ್ದಾಗ ಕೇಳುತ್ತೆ? ಯಾರು ಶ್ವಾಸ ಕೇಳುತ್ತೆ? ಏನೋ ಹಾಕ್ಕೊಳ್ತೀವಿ. ಪ್ರಾಣಾಯಾಮ ಗುರುನೇ ಕರೆಕ್ಟು, ಏನೋ ಹಾಕ್ಕೊಂಡು ಇರಲಿ. ಆದರೆ ಏನು ಹೇಳ್ತಿದ್ದೀನಿ, ನಾವು ಹೇಳಿದಂತೆ ಈ ಪ್ರಪಂಚದಲ್ಲಿ ಯಾವುದನ್ನು ಕೇಳುತ್ತೋ? ಪ್ರಕೃತಿ ಕೇಳಲ್ಲ, ಜನಗಳು ಕೇಳಲ್ಲ. ಹೋಲಿ ಹೊರಗಿನ ಪ್ರಪಂಚ ಬಿಟ್ಬಿಡೋಣ. ಮನೆಯಲ್ಲಿರೋದೆ ನಿಮ್ಮ ಮಾತು ಕೇಳ್ತಾರೋ? ಇಲ್ಲ ಅನ್ಬೇಡಿ. ಯಾಕೆಂದ್ರೆ ಕೇಳ್ತಾರೆ. ಯಾಕೆ? ನಿಮ್ಮ ಅನುಭವನ ಚೆನ್ನಾಗಿ ನೋಡ್ಕೊಂಡು ಹೇಳಿದ್ರೆ ಬನ್ನಿ ಇಲ್ಲಿ ಕೊಡ್ತೀರಾ? ಕೆಳಗೆ ಕೊಡೋಕ್ಕಾಗುತ್ತಾ? ಕೂಡಿ ಆಗುತ್ತೆ. ಸ್ವಲ್ಪ ಹಿಂದಕ್ಕೆ ನಡೆದನು. ಸೊ ಮನೆಗಿರೋರು ಕೇಳ್ತಾರೆ ಮಾತು. ಯಾವಾಗ ಕೇಳ್ತಾರೆ? ಅವ್ರಿಗೆ ಅನುಕೂಲವಾಗಿದ್ದರೆ ಆಯ್ತು ಹೇಳಿ, ನೀವು ಹೇಳ್ದಾಗೆ ಮಾಡೋಣ, ನೀವು ಹೇಗೆ ಹೇಳಿದ್ರೆ ಹಾಗೆ ಅಂತಾರೆ. ಒಂದು ವೇಳೆ ಅವ್ರಿಗೆ ವಿರೋಧವಾದರೆ ನೀವು ಸುಮ್ಮನೆ ರೀ, ಎಲ್ಲದಕ್ಕೂ ಬರಬೇಡಿ, ನಮ್ಮ ಇಷ್ಟ ನಾವು ಮಾಡ್ಕೊಳ್ತೀವಿ ಅಂತೀವಿ.
ಅಂದರೆ ಹೊರಗಡೆಯೂ ಮಾತು ಕೇಳಲ್ಲ, ಮನೆಗಿರೋರು ನಮ್ಮ ಮಾತು ಕೇಳಲ್ಲ, ಪ್ರಕೃತಿ ಯಾವುದು ಮಾತು ಕೇಳಲ್ಲ. ಇನ್ನು ನನ್ನ ಶರೀರ ನಾನು ಹೇಳ್ದಾಗ ಕೇಳುತ್ತೀವೋ, ಎಷ್ಟೇ ಆರೋಗ್ಯ ಮೇಂಟೈನ್ ಮಾಡೋಕ್ಕೋದು ಏನೋ ಒಂದು ಶುರುವಾಗುತ್ತೆ ಹೌದಾ. ಈ ಶರೀರನ ಕೇಳಲ್ಲ. ಹೋಗಲಿ, ಮನಸ್ಸು ಅನ್ನತಕ್ಕಂಥದ್ದು ನಾನು ಹೇಳ್ದಾಗ ಕೇಳಲ್ಲ. ಇವಾಗ ಇದು ಯಾವುದು ನನ್ನ ಹದ್ನಲ್ಲಿ ಇಲ್ಲ, ನನ್ನ ಇಷ್ಟ ಪ್ರಕಾರ ಇಲ್ಲ ಅಂದರೆ, ಇನ್ನು ಪ್ರಕೃತಿ ಹೀಗೆ ನಡ್ಕೊಳ್ಳುತ್ತೆ, ಇದೇ ಫಲ ಬರುತ್ತೆ ಅಂತ ಹೇಗೆ ನಿಶ್ಚಯ ಮಾಡೋದು? ಆದ ಕಾರಣ ನಮ್ಮ ಕರ್ಮ ಮಾಡೋ ತನಕ ಮಾಡ್ಬೋದು, ಬಟ್ ಫಲ ಅನ್ನತಕ್ಕಂಥದ್ದು ನಮ್ಮ ಇಚ್ಛೆನಲ್ಲಿಲ್ಲ. ಅದು ಕಾಲ, ದೈವ ಮತ್ತು ಪ್ರಾರಬ್ಧ. ಈ ಶರೀರ ಬಂದಿರತಕ್ಕಂಥದ್ದು ಯಾವ ವಯಸ್ಸಿಗೆ ಏನು ಅನುಭವಿಸ್ಬೇಕು ಅನ್ನತಕ್ಕ ನಿಶ್ಚಯ ಆಗಿಬಿಟ್ಟಿದೆ. ಅದು ಅನುಭವಿಸ್ಲಿಕ್ಕೋಸ್ಕರ ಶರೀರ ಬಂದಿದೆ ಹೌದಾ. ಅದನ್ನು ನಾವೇನು ತಪ್ಪಿಸ್ಲಿಕ್ಕಾಗಲ್ಲ. ಆದ ಕಾರಣ ಕರ್ಮ ಇವತ್ತು ನಾವು ಮಾಡಿದ್ರೆ ಆ ಫಲ ಬರತಕ್ಕ ಈ ಮೂರ ಮೇಲೆ ನಿಶ್ಚಯ ಆಗಿದೆ. ಆದ ಕಾರಣ ಕರ್ತೃರಾಜ್ಞೆಯ ಪ್ರಾಪ್ಯತೆ ಫಲಂ ಅಂತಾರೆ. ಸೃಷ್ಟಿಕರ್ತ ಅನ್ನತಕ್ಕಂಥ ಯಾರಿದ್ದಾರೋ ಅವರು ಫಲ ಕೊಡ್ತಾನೆ ನಮಗೆ ಅಂತ. ಅಂದರೆ ಇದರಲ್ಲೂ ಮತ್ತು ಕರ್ಮ ಮೀಮಾಂಸಕರು ಏನು ಹೇಳ್ತಾರೆ ಅಂದರೆ, ಕರ್ಮವನ್ನೇ ಆತ್ಮ ಬ್ರಹ್ಮ ಇವೆಲ್ಲ ಏನಿಲ್ಲ, ಬರೀ ಶುದ್ಧವಾಗಿ ವರ್ಣಾಶ್ರಮ ಧರ್ಮ ಪ್ರಕಾರ ಕರ್ಮ ಮಾಡಿಕೊಂಡಿರು, ನಿನಗೆ ಉನ್ನತ ಅಂತ ಜನ್ಮ ಬರುತ್ತೆ ಅಂತ ಹೇಳತಕ್ಕ ಕರ್ಮ ಮೀಮಾಂಸಕರು ಅವರೇನು ಹೇಳ್ತಾರೆ, ಕರ್ಮ ಅನ್ನತಕ್ಕ ಮಾಡಿದಾಗ ಅಪೂರ್ವ ಅಂತ ಒಂದು ಸೃಷ್ಟಿ ಆಗುತ್ತೆ. ಅದೇ ನಮ್ಮ ಕಣ್ಣಿಗೆ ಕಾಣಲ್ಲ ಅವ್ರ ಪ್ರಕಾರ. ಆ ಅಪೂರ್ವ ಅನ್ನತಕ್ಕಂಥದ್ದು ಯಾವಾಗ ಏನು ಫಲ ಬರಬೇಕು ಅನ್ನೋದು ನಿಶ್ಚಯ ಮಾಡುತ್ತದೆ. ಇವತ್ತು ನಾವು ಕರ್ಮ ಮಾಡಿದ್ರೆ ಅಪೂರ್ವ ಅನ್ನೋದು ಸೃಷ್ಟಿ ಆಗುತ್ತೆ. ಆ ಅಪೂರ್ವ ಅನ್ನತಕ್ಕಂಥದ್ದು ಈ ಕರ್ಮದ ಫಲ ಯಾವಾಗ ಏನು ಬರಬೇಕು ಅಂತ ಅದು ನಿಶ್ಚಯ ಮಾಡುತ್ತೆ ಅಂತಾರೆ ಹೌದಾ. ಇನ್ನು ಕೆಲವರು ಸೈಶ್ವರ ಮೀಮಾಂಸಕರು ಅಂತ, ಅಂದರೆ ಈಶ್ವರನ ಒಪ್ಪತಕ್ಕಂಥವ್ರು. ಅವ್ರೇನು ಹೇಳ್ತಾರೆ, ನಾವಿವತ್ತು ಕರ್ಮ ಮಾಡಿಬಿಟ್ರೆ ಈಶ್ವರ ಎಲ್ಲ ನೋಟ್ ಮಾಡ್ಕೊಂಡಿರ್ತಾನೆ. ಅದೇ ಹೇಳ್ತಾರೆ, ಚಿತ್ರಗುಪ್ತರು ಬರ್ಕೊಳ್ತಾರೆ ಅಂತ. ಚಿತ್ರಗುಪ್ತರು ಬರ್ಕೊಳ್ತಾರೆ ಅಂದರೆ ಈಗಿನ ಕಾಲದಲ್ಲಿ ವಿಚಾರ ಮಾಡ್ತಾರೆ, ಎಷ್ಟು ಜನ ಚಿತ್ರಗುಪ್ತಿದ್ದಾರೆ, ಅವ್ರ ಆಫೀಸ್ ಎಲ್ಲಿದೆ, ಒಬ್ಬರದೊಬ್ಬರು ಬರೆದು ಬಿಟ್ರೆ ಅಂತ. ನಮ್ಮ ಆಫೀಸಲ್ಲಿ ಆ ಥರ ಎಲ್ಲ ಆಗ್ಬೋದು ಹೌದಾ. ಅದು ಚಿತ್ರಗುಪ್ತನ ಆಫೀಸಲ್ಲಿ ಆ ಥರ ಆಗಲ್ಲ. ಯಾಕೆಂದರೆ ಚಿತ್ರಗುಪ್ತ ಅಂದರೆ ಅದು ಸ್ವಲ್ಪ ತಿರುಗಿಸಿ ಹೇಳಿದ್ರೆ ಗುಪ್ತ ಚಿತ್ರಗಳು. ಗುಪ್ತ ಚಿತ್ರ ನಾವೇನೋ ಒಂದು ಕೆಲಸ ಮಾಡ್ತೀವಿ, ಮನೆಯವ್ರಿಗೂ ಗೊತ್ತಿಲ್ಲ. ಸರಿ, ಮೂರ್ಖ ಸರ್ಕಾರಕ್ಕಂತೂ ಗೊತ್ತೇ ಆಗಲ್ಲ ಬಿಡಿ ಹೌದಾ. ಅವ್ರು ಕಂಡುಹಿಡಿಯೋಕ್ಕೂ ಹೋಗಲ್ಲ, ಮನೆಯವ್ರಿಗೂ ಯಾರಿಗೂ ಗೊತ್ತಿಲ್ಲ. ಆದರೂ ನಿಮಗೆ ಗೊತ್ತಿದೆಯೋ ಇಲ್ಲೋ. ಸೊ ಗುಪ್ತವಾಗಿ ಒಂದು ಚಿತ್ರ ರೂಪದಲ್ಲಿ ಇರುತ್ತದು. ಸೊ ಅದು ಸಮಯ ಬಂದಾಗ ಎದ್ಕೊಂಡು ಫಲ ಕೊಡುತ್ತೆ. ಸೊ ಇದನ್ನು ಆದ ಕಾರಣ ಕರ್ಮ ಅನ್ನತಕ್ಕಂಥ ನಾವು ಮಾಡಿದ್ರೆ ಫಲ ಅನ್ನತಕ್ಕಂಥದ್ದು ದೈವ, ಕಾಲ, ದೈವ, ಪ್ರಾರಬ್ಧ ಇದರ ಪ್ರಕಾರವೇ ಬರುತ್ತೆ ಹೌದಾ. ಆದ ಕಾರಣ ಕರ್ತೃರಾಜ್ಞೆಯ ಪ್ರಾಪ್ಯತೆ ಫಲಂ ಕರ್ಮ ಕಿಂ ಪರಂ ಕರ್ಮ ತಜ್ಜಡಂ. ಕರ್ಮ ಅನ್ನತಕ್ಕಂಥದ್ದು ಜಡ ಹೌದಾ. ಆ ಜಡವಾಗಿರತಕ್ಕಂಥ ಕರ್ಮಕ್ಕೆ ಇವರನ್ನು ಬಂಧನದಲ್ಲಿ ಹಾಕಬೇಕು, ಇವ್ರನ್ನ ಸಂತೋಷವಾಗಿಟ್ಟಿರಬೇಕು ಅಂತ ಯೋಚನೆ ಮಾಡಲ್ಲ ಅದು. ಮತ್ತು ಅದು ಬಂಧನ ಹಾಕತಕ್ಕಂಥ ಶಕ್ತಿ ಅದಕ್ಕೆ ಯಾಕೆ ಬರುತ್ತೆ ಅಂದರೆ, ನಾವು ಯಾವಾಗ ಕರ್ಮ ಮಾಡತಕ್ಕಂಥ ಸಮಯದಲ್ಲಿ ನಾನು ಮಾಡಿದೆ ಅಂತ ಅಹಂಕಾರದಿಂದ ಮಾಡ್ತೀವೋ, ನೀವು ಯಾವುದೇ ಕರ್ಮ ಮಾಡಿ ನಿಮ್ಮ ಜೊತೆಗೆ ನಿಜ ಇಡೀ ಅಸ್ತಿತ್ವನೇ ಕೆಲಸ ಮಾಡ್ತಿರುತ್ತೆ, ಇಡೀ ಜಗತ್ತೇ ಕೆಲಸ ಮಾಡ್ತಿರುತ್ತೆ ಹೌದಾ. ಇವಾಗ ನಾವಿಲ್ಲಿ ಕೂತ್ಕೊಂಡು ಶ್ರವಣ ಮಾಡ್ತಿದ್ದೀವಿ ಹೌದಾ. ನಾನು ಶ್ರವಣ ಮಾಡ್ತಿದ್ದೀನಿ ಅಂತ ಅಭಿಮಾನ ಪಟ್ಟರೆ ಸ್ವಾಮೀಜಿ ಹೇಳ್ತಿರೋದನ್ನ ನೀವು ಕೇಳ್ತಿದ್ದೀರ ಹೌದಲ್ಲ. ಒಂದು ವೇಳೆ ಸ್ವಾಮೀಜಿ ನಿಲ್ಲಿಸ್ಬಿಟ್ರೆ ಮಾತಾಡೋದು, ಎಲ್ಲರೂ ಪ್ರವಚನ ಶುರು ಮಾಡ್ತಾರೆ ಹೌದಾ, ಎಲ್ಲರೂ ಮಾತಾಡೋಕ್ಕೆ ಶುರು ಮಾಡ್ತಾರೆ. ಮತ್ತು ಇವು ಸುಮ್ಮನೆ ಕೂತ್ಕೊಂಡು ಕೇಳ್ತಿದ್ದೀವಿ ಅಂದರೆ ಆ ಕೆಲಸ ನೀವು ಮಾಡ್ತಿದ್ದೀರೋ ಅಥವಾ ಸ್ವಾಮೀಜಿ ಮಾಡಿಸ್ತಿದ್ದಾರೋ. ಇಲ್ಲ, ನಾನು ಪ್ರವಚನ ಹೇಳ್ತಿದ್ದೀನಿ ಅಂದರೆ ನೀವೊಂದು ಸ್ವಲ್ಪ ಜನ ಕೂತ್ಕೊಂಡು ಕೇಳ್ತಿರೋದ್ರಿಂದ ಹೇಳಲಿಕ್ಕಾಗಿದೆ. ಒಂದು ವೇಳೆ ನೀವೆಲ್ಲ ಎದ್ದೋಗ್ಬಿಟ್ರಿ ಅವಾಗ ಹೇಳೋಕ್ಕಾಗುತ್ತೆಯೋ. ಮತ್ತು ಇವೇನು ನೀವು ಪ್ರವಚನ ಹೇಳಿಸ್ತಿದ್ದೀರ ಕೂತ್ಕೊಂಡು. ಸೊ ನಾನೇ ಆ ಕರ್ಮ ಮಾಡ್ತಿದ್ದೀನಿ. ಇದೇ ರೀತಿ ನೋಡಿದಾಗ ಯಾವುದೇ ಕರ್ಮ ಕೇವಲ ನನ್ನಿಂದಲೇ ನಡೆಯುತ್ತೆ ಅನ್ನತಕ್ಕ ಸಿದ್ಧವಾಗಲ್ಲ. ಅದು ನಾವು ಅಹಂಕಾರ ಪಡ್ತೀವಿ, ನಾನು ಮಾಡಿದೆ ಅಂತ.
ಯಾವಾಗ ಅಹಂಕಾರ ಪಡ್ತೀವೋ ಅವಾಗೇನಾಗುತ್ತೆ, ಆ ಕರ್ತೃತ್ವ ಅನ್ನತಕ್ಕಂಥದ್ದೇ ಬಂಧನ. ಕರ್ಮ ಸಮಸ್ಯೆ ಅಲ್ಲ, ಕರ್ತೃ ಸಮಸ್ಯೆ. ನಾನು ಮಾಡ್ತಿದ್ದೀನಿ. ಯಾಕೆಂದರೆ ಆ ನಾನು ಮಾಡ್ತೀನಿ ಅಂದಾಗ ಪ್ರತಿಯೊಂದು ಕರ್ಮದಲ್ಲೂ ನಮಗೆ ಗೊತ್ತಿಲ್ದಿರ ಧರ್ಮ ಅಧರ್ಮ ಪಾಪ ಪುಣ್ಯ ಇರುತ್ತೆ. ಆ ಧರ್ಮ ಅಧರ್ಮ ಪಾಪ ಪುಣ್ಯ ಅನ್ನತಕ್ಕಂಥದ್ದು ಯಾಕೆ ಹೋಗ್ಬೇಕಪ್ಪ ಅಂದರೆ, ಇಲ್ಲಿ ಯಾರು ಕರ್ತೃತ್ವ ಅನ್ನತಕ್ಕಂಥ ಅಭಿಮಾನ ಪಟ್ಟಿರೋ ಅವ್ರಿಗೆ ಹೋಗುತ್ತೆ. ನೆಲೆ ಮೀದುನ್ನರಾಯಿ ತಲೆ ಮೀದ ಕೆತ್ತುಕೊನಿ ದಿಂಚವಾರೆವರಂಟೆ. ತಲೆ ಮೇಲೆ ಇಟ್ಕೊಂಡ್ಬಿಟ್ಟಿದ್ದು ದಂಡೆಯಾಗಿ. ಯಾರನ್ನ ಇಳಿಸಿಯಪ್ಪ ಅಂದ್ರೆ ಯಾರು ಇಳಿಸ್ತಾರೆ? ಎತ್ತುಕೊನ್ನವಾಡ ದಿಂಚವಲೆರ. ಯಾರು ತಲೆ ಮೇಲೆ ಇಟ್ಕೊಂಡಿರೋ ಅವ್ರು ಇಳಿಸ್ಕೋಬೇಕು. ಹೌದಾ? ಯಾರಿಗಾರಿಲ್ಲ ಕಣಮ್ಮ, ನೀ ನೆಚ್ಚಿಕೊಂಡಿದ್ದಲ್ಲ ಇಲ್ಲೇ ಬಿಟ್ಟು ಹೋಗಬೇಕಮ್ಮ. ಗಂಡನೊಬ್ಬ ಬೇಕು ಎಂದೆ ಚಂದಕ್ಕೆ ತಾಳಿ ಕಟ್ಟಿಸಿಕೊಂಡೆ, ಎಲ್ಲ ನೀನೇ ಮಾಡಿಕೊಂಡೆ ಶಿವನನ್ನು ದೂರಿಕೊಂಡೆ. ಎಲ್ಲ ನಾವೇ ಮಾಡ್ಕೊಳ್ತೀವಿ, ದೇವ್ರು ಯಾಕೆ ಹೀಗೆ ಮಾಡ್ದ ಅಂತೀವಿ. ಹೌದಾ? ಆದ ಕಾರಣ ಆ ಕರ್ತೃತ್ವ ಅನ್ನತಕ್ಕಂಥದ್ದು ಏನು ಮಾಡುತ್ತೆ, ನಮಗೆ ಬಂಧನ ತೊಗೊಂಬರುತ್ತೆ. ವಾಸ್ತವಿಕ ಕರ್ಮಕ್ಕೆ ನಮ್ಮನ್ನು ಬಂಧನಕ್ಕೆ ಹಾಕತಕ್ಕಂಥ ಶಕ್ತಿ ಇಲ್ಲ. ಅಷ್ಟೇ ಅಲ್ಲ, ಕಿಂ ಪರಂ ಕರ್ಮ ಅನ್ನತಕ್ಕಂಥದ್ದು ಶಾಶ್ವತವಾದಂಥ ಮುಕ್ತಿಯನ್ನು ಕೊಡಲಿಕ್ಕೆ ಸಾಧ್ಯವಿಲ್ಲ. ಯಾಕೆಂದರೆ ಕರ್ಮ 4 ವಿಧವಾದಂಥ ಫಲ ಬರುತ್ತೆ ಕರ್ಮದಲ್ಲಿ. ನೋಡಿ, ಆಪ್ಯ, ನೋಟ್ ಮಾಡ್ಕೊಳ್ಳಿ. ಆಪ್ಯ, ಸಂಸ್ಕಾರ್ಯ, ವಿಕಾರ್ಯ, ಉತ್ಪಾದ್ಯ. ಆಪ್ಯ, ಸಂಸ್ಕಾರ್ಯ, ವಿಕಾರ್ಯ, ಉತ್ಪಾದ್ಯ. ಈ 4 ವಿಧವಾದಂಥ ಫಲ ಬರುತ್ತೆ. ಆಪ್ಯ, ಸಂಸ್ಕಾರ್ಯ, ವಿಕಾರ್ಯ, ಉತ್ಪಾದ್ಯ. ಉತ್ಪತ್ತಿ ಆಗತಕ್ಕಂಥದ್ದು. ಈಗ ದೂರದಲ್ಲಿರತಕ್ಕಂಥ ವಸ್ತುವನ್ನು ಹೋಗಿ ಸೇರ್ಬೇಕಂದ್ರೆ ಒಂದು ಕರ್ಮ ಮಾಡಬೇಕು. ಮನೆಗಿದ್ರಿ, ಪ್ರವಚನಕ್ಕೆ ಹೋಗೋಣ ಅನ್ನಿಸ್ತು. ಸೊ ಅಂದಾಗ ನಡ್ಕೊಂಬರತಕ್ಕಂಥದ್ದು ಇಲ್ಲ ವೆಹಿಕಲಲ್ಲಿ ಬರೋದು, ಏನೋ ಒಂದು ಕರ್ಮ ಮಾಡಿದ್ರೆ ಇಲ್ಲಿ ಸೇರ್ತೀರ. ಅಂದರೆ ಕರ್ಮಫಲ ದೂರದಲ್ಲಿರೋದು ಪಡೆಯತಕ್ಕಂಥದ್ದು ಆಪ್ಯ. ಸಂಸ್ಕಾರ್ಯ, ಸೊ ಬಟ್ಟೆ ಕೊಳೆ ಆಗಿದೆ, ಅದನ್ನು ಮತ್ತೆ ಒಗೆದ್ರೆ ಹಾಕ್ಕೊಳ್ಳಿಕ್ಕಾಗುತ್ತೆ. ಅಂದರೆ ದೋಷ ನಿವೃತ್ತಿ. ಸಂಸ್ಕಾರ ಅಂದರೆ ದೋಷ ನಿವೃತ್ತಿ ಒಂದು ಸಂಸ್ಕಾರ. ಇನ್ನೊಂದು ಗುಣ ಆದಾನ. ಒಂದು ವಸ್ತುವಿನಲ್ಲಿ ಗುಣ ತೊಗೊಂಬರ್ತಕ್ಕಂಥದ್ದು. ಈಗಿನ ಕಾಲಕ್ಕೆ ಇದಿಲ್ಲ. ಪೂರ್ವದಲ್ಲಿ ಹೆಂಗಸರೇ ಏನು ಮಾಡೋದಂದರೆ ಆ ಸೀರೆಗಳಿಗೆ ಬಣ್ಣ ಹಾಕ್ಸೋರು, ಕಲರ್ ಹೋಗ್ಬಿಟ್ಟಿದೆ ಅಂತ. ಈಗಿನ ಕಾಲಕ್ಕೆ ಆ ಥರ ಮಾಡೋಲ್ಲ, ಯಾಕೆಂದರೆ ಹೊಸ್ತು ತೊಗೊಳ್ತಾರೆ. ಬಣ್ಣ ಗಿಣ್ಣ ಹಾಕ್ಸ್ಕೊಂಡಿಲ್ಲ ತರಲೆ ಅಂತ ಒಂದು ಹೊಸ್ತೆ ತೊಗೊಂಡ್ಬಿಡ್ತಾರೆ. ಹಿಂದಿನ ಕಾಲಕ್ಕೆ ಅಷ್ಟು ದುಡ್ಡು ಇರ್ತಿರ್ಲಿಲ್ಲ, ಮತ್ತು 2 ಇಟ್ಕೊಂಡು ಸಾಕಾಗಿತ್ತು. ಇವಾಗ 300 ಆದರೂ ಸರಿ ಹೋಗಲ್ಲ. ನೀರು ತಗೊಳ್ಳಿ ಬಂದಿದೆ, ಯಾಕೆ ಗಂಟು ಮನೆ ತೊಂದರೆ ಮಾಡ್ತಾರೆ. ಮೈಸೂರು ಸೋಪ್ ಫ್ಯಾಕ್ಟ್ರಿ ಅಲ್ಲಿ 1 ಕೋಟಿ ರೂಪಾಯಿ 2 ಕೋಟಿ ರೂಪಾಯಿ ಲಾಸು ಅಂದ್ಬಿಟ್ಟು ಯಾಕೆ ಲಾಸ್ ಆಯಿತು ಅಂತ ಎನ್ಕ್ವೈರಿ ಮಾಡೋಕ್ಕೆ ಶುರು ಮಾಡಿದ್ರು. ಅಷ್ಟು 2 ಕೋಟಿ ರೂಪಾಯಿ ಅದು ಮ್ಯಾನೇಜಿಂಗ್ ಡೈರೆಕ್ಟ್ರ್ ಮನೆಗೆ ಇತ್ತು. ಆಮೇಲೆ ಮನೆ ರೈಡ್ ಮಾಡಿ ಎಲ್ಲ ಚೆಕಪ್ ಮಾಡಿದ್ರೆ ಆ ಮ್ಯಾನೇಜಿಂಗ್ ಡೈರೆಕ್ಟ್ರ್ ಶ್ರೀಮತಿ ಅವ್ರ ಹತ್ರ 2500 ಸೀರೆಗಳಿತ್ತು. ಯಾಕೆ ಕೇಳಿ 2500 ಸೀರೆಗಳು. ಅದು ಈಗಿನ ಕಾಲದಲ್ಲಿ. ಹಿಂದಿನ ಕಾಲಕ್ಕೆ ಕಲರ್ ಹಾಕ್ಸೋರು. ಸೊ ಅದು ಒಂದು ಸಂಸ್ಕಾರ, ಗುಣ ಆದಾನ ಅಂತಾರೆ. ಸೊ ಆ ಗುಣ ಆದಾನ ಅಥವಾ ದೋಷ ನಿವೃತ್ತಿ ಇದೆರಡು ಕರ್ಮದಿಂದಲೇ ಆಗಬೇಕು. ಸೊ ಕರ್ಮದಿಂದ ಬರತಕ್ಕಂಥದ್ದು, ದೂರದಿಂದ ಹೋಗಿ ಪಡೆಯತಕ್ಕಂಥದ್ದು ಆಪ್ಯ, ಸಂಸ್ಕಾರ್ಯ,
ವಿಕಾರಿ ಅಂದರೆ ಈಗ ನಮಗೆ ಹಾಲಿದೆ, ತುಪ್ಪ ಬೇಕು. ಸೊ ಅದಕ್ಕೆ ಏನು ಮಾಡಬೇಕು ಅಂತ ಗೊತ್ತಾಯ್ತು ನಿಮಗೆಲ್ಲ. ಇನ್ನು ಚಿಕ್ಕ ಮಕ್ಕಳಿಗೆ ಗೊತ್ತಲ್ಲ, ಯಾಕೆಂದರೆ ಈಗಿನ ಕಾಲ ಅದು ನೋಡೋದೇ ಇಲ್ಲ. ಅವು ಹಾಲಿಗೆ ಹೆಪ್ಪ ಹಾಕಿ ಇಡಬೇಕು, ಮತ್ತು ಮಜ್ಜಿಗೆ ಕಡಿಬೇಕು, ಮೊಸರು ಕಡಿಬೇಕು, ಆಮೇಲೆ ಬೆಣ್ಣೆ ತೆಗಿಬೇಕು, ಬೆಣ್ಣೆನ ಕಾಸಬೇಕು. ಇದೆಲ್ಲ ಇತ್ತು ಹಿಂದಕ್ಕೆ. ಈಗೆಲ್ಲ ಕೆಲವರು ಮಾಡ್ತಾರೆ, ಅಷ್ಟೊತ್ತು ಸಾಮಾನ್ಯ ಕಾಣಲ್ಲ ಅದು. ಅಂದರೆ ಒಂದು ವಿಕಾರ ಏನನ್ನು ಪಡಿಬೇಕಂದ್ರೆ ಅದನ್ನು ನಾವು ಕರ್ಮದಿಂದಲೇ ಆಪ್ಯ ಸಂಸ್ಕಾರ ಉತ್ಪಾದ್ಯ ನಮ್ಮ ಹತ್ರ ಇಲ್ಲ, ಹೊಸದಾಗಿ ಉತ್ಪತ್ತಿ ಮಾಡ್ಕೋಬೇಕಂದ್ರೆ ಕರ್ಮದಿಂದಲೇ. ರೈತ ತನ್ನಲ್ಲಿರ್ತಕ್ಕಂಥ ಅಲ್ಪ ಬೀಜ ಅಂತ ತೊಗೊಂಡು ಈ ಹೊಲದಲ್ಲಿ ಉತ್ತು ಬಿತ್ತಿ ಮಾಡ್ತಾನೆ, ಅಧಿಕವಾದಂಥ ಫಲ ಬರುತ್ತೆ. ಸೊ ಕರ್ಮದಿಂದ ಈ 4 ವಿಧವಾದಂಥ ಫಲ ಬರುತ್ತೆ ಹೊರತು 5ನೇದಿಲ್ಲ. ಮಹರ್ಷಿಗಳು ಒಂದು ತೀರ್ಮಾನ ಮಾಡಿ ಇಟ್ಟಿದ್ದಾರೆ ಅಂದರೆ ಏನು ಬದಲಾಯಿಸೋಕ್ಕಾಗಲ್ಲ. ಸೊ 5ನೇದು ಬರೋಲ್ಲ. ಈಗ ಈ ಮೋಕ್ಷ ಅನ್ನೋದು ಆಪ್ಯ ಅಲ್ಲ. ಮೋಕ್ಷನ ಶಾಶ್ವತ ಅಂತ ಆನಂದ ಪ್ರಾಪ್ತಿ. ಮೋಕ್ಷ ಅಂದರೆ ಅದು ದೂರದಲ್ಲೆಲ್ಲೋ ಇದೆ, ಹೋಗಿ ಸೇರ್ಕೋಬೇಕು ಅಲ್ಲ, ನೀವೇ ಅದು. ಅದಕ್ಕೋಸ್ಕರ ಕರ್ಮದಿಂದ ಸೇರ್ಕೊಳ್ಳೋಕ್ಕಾಗಲ್ಲ. ಸಂಸ್ಕಾರ್ಯ ಇಲ್ಲ, ಸಂಸಾರಿತ್ವ ಅನ್ನೋದಕ್ಕೆ ಮೆತ್ಕೊಂಡ್ಬಿಟ್ಟಿದೆ. ಇವಾಗ ತೊಳ್ಕೋಬೇಕು ಅಂದರೆ ಅಲ್ಲ, ನಿರ್ಲಿಪ್ತ ಸ್ವರೂಪ ಅದು, ಏನೂ ಅಂಟಿಲ್ಲ. ಆದ ಕಾರಣ ಕರ್ಮ ಕೆಲಸಕ್ಕೆ ಬರಲ್ಲ. ಇಲ್ಲ ಜೀವಿಯಾಗಿದ್ದೀವಿ, ಏನನ್ನು ಮಾಡಿ ನಾವು ಬ್ರಹ್ಮ ಆಗಬೇಕು, ಮೋಕ್ಷ ಆಗಬೇಕು, ಅಥವಾ ನಿಮ್ಗೆ ಅರ್ಥ ಆಗೋ ಭಾಷೆ ಹೇಳೋದಾದರೆ ಈಗ ದುಃಖಿಯಾಗಿದ್ದೀವಿ, ಸುಖಿ ಆಗಬೇಕು, ಆನಂದ ಆಗಬೇಕು ಅಲ್ಲ. ಆ ಥರ ಬದಲಾವಣೆ ಆಗತಕ್ಕದ್ದಲ್ಲ. ಇರೋ ಸ್ಥಿತಿನಲ್ಲೇ ನೀವು ಒಂದು ಸಲ ಸರಿಯಾಗಿ ನೋಡ್ಕೊಂಡು ನೀವೇ ಆನಂದ ಸ್ವರೂಪ, ಆಯಿತಾ? ಉತ್ಪಾದ್ಯ ಇಲ್ಲ, ನಮ್ಮಲ್ಲಿ ಆತ್ಮ ಬ್ರಹ್ಮ ಅನ್ನತಕ್ಕ ಇಲ್ಲ. ಈಗ ಸ್ವಲ್ಪ ಕೈವಲ್ಯ ಅಂದು ಅವರು ಇವರು ಬಂದೆಲ್ಲ ಹೇಳ್ತಿರೋದ್ರಿಂದ ಸ್ವಲ್ಪ ಉತ್ಪತ್ತಿ ಆಗ್ತಿದೆ. ಆಗಲೇ ಇದ್ದುಬಿಟ್ಟಿದೆ ಅದು. ಅದೇ ಹೊಸದಾಗಿ ಉತ್ಪತ್ತಿ ಮಾಡತಕ್ಕಂಥದ್ದಲ್ಲ. ಅಲ್ಲಿಗೇನಾಯಿತು, ಕರ್ಮದಿಂದ ಬರತಕ್ಕ 4 ಫಲದಲ್ಲಿ ಮೋಕ್ಷ ಸೇರೋಲ್ಲ. ಆದ ಕಾರಣ ಕರ್ಮ ಕಿಂ ಪರಂ ಕರ್ಮ ತಜ್ಜಡ, ಜಡವಾಗಿರತಕ್ಕಂಥ ಕರ್ಮ ಶ್ರೇಷ್ಠವಾಗಿರತಕ್ಕಂಥ ಮೋಕ್ಷವನ್ನು ಹೇಗೆ ಕೊಡುತ್ತೆ? ಅದು ಸಾಧ್ಯವಿಲ್ಲ. ಕರ್ಮ ಕಿಂ ಪರಂ ಕರ್ಮ ತಜ್ಜಡ. ಮತ್ತು ಆದ ಕಾರಣ ಕೃತಿಮಹೋದದೌ ಪತನ ಕಾರಣಂ ಫಲಮ ಶಾಶ್ವತಂ ಗತಿ ನಿರೋಧಕಂ. ಕೃತಿಮಹೋದದವು ಎಷ್ಟೇ ಉನ್ನತ ಅಂತ ಕರ್ಮ ಮಾಡಿ ನೀವು, ಎಷ್ಟೇ ಉನ್ನತ ಅಂತ ಕರ್ಮ ಮಾಡಿ, ಪತನ ಕಾರಣಂ ಅಂದರೆ ನಮ್ಮ ಸ್ವಸ್ವರೂಪದಿಂದ ಕೆಳಗಿಳಿತೀವಿ ಹೊರತು ಅದು ಮೇಲಕ್ಕೆ ಏರ್ತೀವಿ ಅನ್ನೋದಕ್ಕೆ ಸಾಧ್ಯ ಇಲ್ಲ. ಕೃತಿಮಹೋದದವು ಪತನ ಕಾರಣ. ಯಾಕೆ? ಫಲಮ ಶಾಶ್ವತಂ ಗತಿ ನಿರೋಧಕಂ. ಫಲ ಅನ್ನತಕ್ಕಂಥದ್ದು ಅಶಾಶ್ವತವಾಗಿರ್ತಕ್ಕಂಥ ಫಲ. ನೀವು ಯಾವುದೇ ಫಲನ ಪಡೀರಿ, ಅದು ಶಾಶ್ವತ ಅಲ್ಲ, ಅಶಾಶ್ವತವಾಗಿರ್ತಕ್ಕಂಥದ್ದು. ಮತ್ತು ಅಷ್ಟೇ ಅಲ್ಲ, ನಮಗೆ ಒಂದು ಫಲ ಪಡೆಯೋ ತನಕ ಈ ಮನುಷ್ಯನ ಒಂದು ಜೀವನವನ್ನು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಯಾವುದೋ ಒಂದು ಫಲ ಪಡೆಯೋ ತನಕ ಅದರ ಸುಖ ಆನಂದ ಅನಿಸುತ್ತೆ. ಅದು ಪ್ರಾಪ್ತಿ ಆಗಿಬಿಟ್ರೆ ನಾನು ಫುಲ್ಲಾಗಿರ್ತೀನಿ, ಇನ್ನೇನು ಬೇಡ, ಅದನ್ನು ಪ್ರಾಪ್ತಿ ಆದ ಸಾಕಂತೀವಿ. ಅದು ಪ್ರಾಪ್ತಿ ಆದ ತಕ್ಷಣ ಇದು ಪ್ರಯೋಜನ ಇಲ್ಲ, ಇನ್ನೊಂದು ಬೇಕು ಅನಿಸುತ್ತೆ. ಆದ ಕಾರಣ ಇದು ಕೃತಿ ಎಂಥ ಉನ್ನತವಾದಂಥ ಕರ್ಮ ಮಾಡಿದ್ರು ಕೃತಿ ಪತನ ಕಾರಣ. ಅದು ನಮ್ಮನ್ನು ಸ್ವಸ್ವರೂಪದಿಂದ ಕೆಳಗಡೆ ಇನ್ನೂ ದೂರಕ್ಕೆ ಕರ್ಕೊಂಡು ಹೋಗುತ್ತೆ ಹೊರತು, ದೈವದಿಂದ ದೂರ ಮಾಡುತ್ತೆ ಹೊರತು ನಮ್ಮನ್ನು ಆ ದೈವಕ್ಕೆ ಹತ್ರ ಮಾಡೋಲ್ಲ. ಒಂದು. ಮತ್ತು ಫಲಂ ಅಶಾಶ್ವತಂ. ಯಾಕೆ? ಶಾಶ್ವತ ಅಂತ ಫಲ ಬರೋಲ್ಲ. ಗತಿ ನಿರೋಧಕಂ. ನಿಜವಾದ ಮೋಕ್ಷ ಅನ್ನತಕ್ಕಂಥದಕ್ಕೆ ಏನು ಪ್ರಯತ್ನ ಮಾಡಬೇಕು ಅಂತ ಹೇಳ್ತಾರೋ, ಧರ್ಮ ಅರ್ಥ ಕಾಮ ಮೋಕ್ಷ, ಅದಕ್ಕೇನು ಪ್ರಯತ್ನ ಮಾಡಬೇಕು ಅಂತ ಹೇಳ್ತಾರೋ ಅದಕ್ಕೆ ಇದು ಅಡ್ಡಿನೇ. ಯಾವುದು? ಈ ಕರ್ಮ ಅನ್ನತಕ್ಕಂಥದ್ದು ಅಡ್ಡಿ. ಇದು ನಮಗೆ ಒಂದು ಮಾರ್ಗದಿಂದ ತಪ್ಪಿಸ್ಬಿಡುತ್ತೆ ಅಂತ ಅಂತಾರೆ. ಗತಿ ನಿರೋಧಕಂ.
ಇದು ಅಲ್ವಾ. ಆಗಿದ್ಮೇಲೆ ಸ್ವಾಮೀಜಿ ನಮಗೂ ಇತ್ತು ಮನಸ್ಸಿನಲ್ಲಿ ಏನಂತ, ಕರ್ಮ ಮಾಡಬಾರ್ದು ಅಂತ. ನೋಡಿ, ಭಾಳಷ್ಟು ಜನ ಪ್ರವಚನಕಾರರು ಇದ್ದಾರೆ, ಕೇಳೋರಲ್ಲೂ ಇರ್ತಾರೆ, ಏನು ಈ ಕರ್ಮ ಬೇಡಪ್ಪ, ಯಾಕೆ ನಾವೇ ಬ್ರಹ್ಮ ಸ್ವರೂಪ ಆದಮೇಲೆ ಇನ್ಯಾಕೆ ಈ ಕರ್ಮಗಳು ಅಂತ, ಹೌದಾ. ಆದರೆ ಅವರೇನು ಮಾಡ್ತಾರೆ, ಶಾಸ್ತ್ರೀಯ ಕರ್ಮಗಳನ್ನ ಮಾತ್ರ ತೆಗೆದುಹಾಕ್ತಾರೆ, ನಿಷಿದ್ಧ ಕರ್ಮಗಳೆಲ್ಲ ಇಟ್ಕೊಂಡೇ ಇರ್ತಾರೆ. ನೀನು ಶಾಸ್ತ್ರೀಯ ಕರ್ಮಕ್ಕೆ ಬರಲೇ ಇಲ್ಲ, ಅದು ಪ್ರಯೋಜನ ಇಲ್ಲ ಅಂತ ಹೇಗೆ ಗೊತ್ತಾಯಿತು, ಹೌದಾ. ಜಿಡ್ಡು ಕೃಷ್ಣಮೂರ್ತಿ ಹೇಳಿದ್ರು. ಜಿಡ್ಡು ಕೃಷ್ಣಮೂರ್ತಿ ಹೇಳಬೇಕಾದ್ರೆ ಅವ್ರಿಗೇನಾಯ್ತು ಪಾಪ ಅಂದರೆ, ಚಿಕ್ಕ ವಯಸ್ಸಲ್ಲಿ ಜಿಡ್ಡು ಕೃಷ್ಣಮೂರ್ತಿ ಆದರೆ ಇನ್ನೊಬ್ರು ಯಾರಾದರೂ ಆಗಲಿ ಕರ್ಮಗಳನ್ನು ತೆಗೆದುಹಾಕಿ ಮಾತಾಡ್ತಾರೆ ಅಂದರೆ, ನಾವುಗಳು ಮಾತಾಡಿದಾಗ ನಾವುಗಳೇನು ಮಾಡ್ತೀವಿ, ನಿಷಿದ್ಧ ಕರ್ಮ ಎಲ್ಲ ಇಟ್ಕೊಂಡಿರ್ತೀವಿ. ಮತ್ತು ಶಾಸ್ತ್ರೀಯ ಕರ್ಮ ಪ್ರಯೋಜನ ಎಲ್ಲ, ಪೂಜೆ ಮಾಡಬೇಡಿ, ಅದು ಮಾಡಬೇಡಿ, ಇದು ಮಾಡಬೇಡಿ ಅಂತೀವಿ. ಆಯ್ತಪ್ಪ, ಕರ್ಮನ ಎಲ್ಲ ತೆಗೆದುಹಾಕ್ತೀಯಾ, ಮತ್ತು ಇದು ಯಾಕೆ ಮಾಡ್ತಿದ್ಯಾ. ಸನ್ಯಾಸ ತೊಗೊಂಡಿರ್ತಾರೆ, ಸನ್ಯಾಸಿಯಾಗಿದ್ದಾರೆ, ಬಡ್ಡಿ ವ್ಯಾಪಾರ ಮಾಡ್ತಾರೆ. ಶಾಸ್ತ್ರೀಯ ಕರ್ಮನೇ ಬೇಡ ಅಂತೀಯ, ಇದು ಶಾಸ್ತ್ರೀಯ ಕರ್ಮನ. ನಮ್ಮಲ್ಲಿ ಹಣ ಬಡ್ಡಿ ಕೊಡತಕ್ಕಂಥದ್ದು ಅಥವಾ ನಾವು ಬಡ್ಡಿಗೆ ತೊಗೊಳ್ಳೋದು ಎರಡೂ ನಿಷಿದ್ಧ ಶಾಸ್ತ್ರ ಪ್ರಕಾರ. ಸಾಲ ಮಾಡಲಿಕ್ಕೆ ಹೋಗಬಾರ್ದು, ಏನು ಬರುತ್ತೋ ಅದರಲ್ಲೇ ಜೀವನ ಮಾಡಬೇಕು, ಸಾಲ ಮಾಡಲಿಕ್ಕೆ ಹೋಗಬಾರ್ದು, ಹೌದಾ. ಮತ್ತು ಇವಾಗ ಅಂದರೆ ನಿಷಿದ್ಧ ಅದು. ನಮ್ಮಲ್ಲೂ ಅಷ್ಟೇ ಸೂಫಿ ಫಿಲಾಸಫಿ, ಜನ್ ಫಿಲಾಸಫಿ ಪ್ರತಿಯೊಂದರಲ್ಲೂ ಹೇಳ್ತಾರೆ, ಏನಿದೆಯೋ ಅದರಲ್ಲೇ ಜೀವನ ಮಾಡು, ಸಾಲ ಮಾಡಲಿಕ್ಕೆ ಹೋಗಬೇಡ, ಮತ್ತು ಸಾಲ ಕೊಡಲಿಕ್ಕೆ ಹೋಗಬೇಡ. ಒಂದು ವೇಳೆ ಯಾರಿಗಾನ ಸಹಾಯ ಮಾಡೋಕ್ಕೆ ಕೊಟ್ಬಿಡು, ಯಾವಾಗ ಅವನು ವಾಪಸ್ ಕೊಡದೇ ಇದ್ದರೂ ನನಗೇನು ತೊಂದರೆ ಆಗೋಲ್ಲ ಅಂದಾಗ ಕೊಟ್ಬಿಡು, ಕೊಟ್ಟು ಮತ್ತೆ ಒದ್ದಾಡಿಕ್ಕೆ ಹೋಗಬೇಡ ಅಂತಾರೆ, ಹೌದಾ. ಅಂದಾಗ ಈ ದುಡ್ಡಿನ ವ್ಯವಹಾರ ಅನ್ನತಕ್ಕಂಥದ್ದು ನಾವು ಮಾಡ್ತಲೇ ಇದ್ದೀವಿ, ಬಡ್ಡಿ ವ್ಯಾಪಾರ. ಮತ್ತು ಕರ್ಮಗಳಿಂದ ಪ್ರಯೋಜನ ಇಲ್ಲ ಅಂತೀವಿ. ಈ ಕರ್ಮದಿಂದ ಪ್ರಯೋಜನ ಇದೆಯೋ, ಇದೆ, ಯಾಕೆ ಬಡ್ಡಿ ಬರ್ತಿದೆಯಲ್ಲ. ಮತ್ತು ನೀ ಅಧ್ಯಾತ್ಮಕ್ಕೆ ನೋಡ್ಕೊಳ್ಳೋಣ, ಅಧ್ಯಾತ್ಮ ನೋಡ್ಕೊಳ್ಳೋಣ ಆಮೇಲೆ ಅಂತಾರೆ. ಆದ ಕಾರಣ ಮೊಟ್ಟ ಮೊದಲು ಕರ್ಮ ನಾವು ತೆಗೆದು ಹಾಕಬೇಕಾದ್ರೆ ಯಾವಾಗ ಉನ್ನತವಾದಂಥ ಸಾಧನೆಗೆ ಹೋದ್ಮೇಲೆ ಈ ಕರ್ಮ ಪಕ್ಕಕ್ಕೆ ಹೊರಟೋಗುತ್ತದು. ಉನ್ನತವಾದಂಥ ಸಾಧನೆ ತಾನಾಗಿ ಉನ್ನತವಾದಂಥ ಸಾಧನೆಗೆ ಕರ್ಕೊಂಡೋಗುತ್ತೆ, ಅದು ಪಕ್ಕಕ್ಕೆ ಹೊರಟೋಗುತ್ತೆ. ಆವಾಗಲೂ ಕೂಡ ನಾವು ನಿಷಿದ್ಧ ಕಂಡೆಮ್ ಮಾಡಿ ಮಾತಾಡೋಲ್ಲ, ಯಾಕೆಂದರೆ ಬೇರೆ ಇದ್ದಾರೆ, ಬೇರೆಯವ್ರಿಗೆ ಅದು ಬೇಕು, ಹೌದಾ. ಆದ ಕಾರಣ ಜಿಡ್ಡು ಕೃಷ್ಣಮೂರ್ತಿಯವರು ಯಾವಾಗ ಅನ್ನಿಬೆಸೆಂಟು ಮತ್ತು ಲೆಡ್ ಬೀಟರು ಬಲವಂತವಾಗಿ ಸಾಧನೆ ಮಾಡಿಸ್ತಾರೆ, ಇಂಥ ಟೈಮ್ಗೆ ಹೇಳಬೇಕು, ಇದನ್ನೇ ತಿನ್ನಬೇಕು ಅಂತ. ಅವ್ರಿಗೆ ಸಾಕಷ್ಟು ಸಾಧನೆ ಮಾಡಿ ಮಾಡಿ ಆ ರಜೋಗುಣ ತಮಗುಣ ಎಲ್ಲ ಹೊರಟೋಗುತ್ತೆ, ಸತ್ವಗುಣ ಅನ್ನತಕ್ಕಂಥ ತಯಾರಾಗ್ತಾರೆ. ಆವಾಗ ಈ ಕರ್ಮ ಮಾಡ್ಕೊಂಡಿರೋದ್ರಿಂದಲೇ ಪ್ರಯೋಜನ ಇಲ್ಲ ಅನ್ನೋ ಮಾತು ಹೇಳ್ತಾರೆ ಅವರು. ಮತ್ತು ಗುರುಗಳ ಬಗ್ಗೆನೂ ಅಷ್ಟೇ, ನಮ್ಮಲ್ಲಿ ಏನು ಗುರು ಸಂಪ್ರದಾಯ ಇದೆಯೋ, ಗುರು ಶಿಷ್ಯ ಸಂಬಂಧ ಅಂದರೆ ಅಲೌಕಿಕವಾದಂಥ ಸಂಬಂಧ, ಅದು ಲೌಕಿಕವಾದಂಥ ಸಂಬಂಧ ಅಲ್ಲ. ಅಲೌಕಿಕವಾದಂಥ ಸಂಬಂಧ ಅದೇನಪ್ಪ, ಗುರು ಶಿಷ್ಯ ಸಂಬಂಧ. ಅಲೌಕಿಕ ಅಂದೇನು, ಅಲೌಕಿಕ ಅಂದರೆ ಇವಾಗ ಈ ಲೌಕಿಕದಲ್ಲಿ ಯಾವುದೇ ಸಂಬಂಧ ತಗೊಳ್ಳಿ ನೀವು, ಸಂಬಂಧ ಮಾಡೋದ್ರಿಂದ ಬಂಧನ ಜಾಸ್ತಿ ಆಗುತ್ತೆ. ಇವಾಗ ಒಬ್ಬ ಹುಡುಗ ಮದುವೆ ಆಗ್ತಾನೆ ಒಂದು ಹುಡುಗಿನ, ನಿಜವಾಗ್ಲೂ ಮದುವೆ ಆಗಿದ್ದ ಆ ಹುಡುಗಿನ ಮಾತ್ರ. ಇವಾಗ ಎಷ್ಟು ಜನದ ಕಾಲು ಮುಟ್ಟು ನಮಸ್ಕಾರ ಮಾಡಬೇಕು, ಅವರ ಅಪ್ಪ ಅಮ್ಮನ ಕಾಲು, ಇವರಪ್ಪ ಅಮ್ಮನ ಕಾಲು, ಅವರ ಈ ಯಾರ್ಯಾರೋ ಬಂಧು ಬಳಗ, ಹೌದಲ್ಲ. ಮತ್ತು ಮನೆಗೆ ಹೋದ್ಮೇಲೆ ಎಷ್ಟು ಜನಕ್ಕೆ ಹೊಂದ್ಕೊಂಡು ಬಾಳ್ಬೇಕು, ಅಷ್ಟೆಲ್ಲ. ಮತ್ತು ಇನ್ನು ಸಾಯೋ ತನಕ ಬಂಧನ, ಹೌದಲ್ಲ. ಅದೇ ಯಾವುದೇ ಲೌಕಿಕ ಬಂಧನದಲ್ಲಿ ಈ ಥರ ಬಂಧನ ಬೆಳೀತಾ ಹೋಗುತ್ತೆ, ದುಡುವಾಗುತ್ತೆ, ನಮ್ಮ ಸಂಸಾರಕ್ಕೆ ಸಿಗಾಕ್ಸುತ್ತೆ. ಬಟ್ ಈ ಗುರು ಸಂಬಂಧ ಅನ್ನತಕ್ಕಂಥದ್ದು ನಮ್ಮನ್ನು ಬಂಧನದಿಂದ ಮುಕ್ತನನ್ನಾಗಿ ಮಾಡುತ್ತೆ. ಎಲ್ಲ ಬಂಧನದಿಂದ ಬಿಡಿಸ್ಬಿಟ್ಟು ಕೊನೆಗೆ ಗುರುನ ಇವ ಶಿಷ್ಯ, ಗುರುನೂ ಇಲ್ಲ ಶಿಷ್ಯನೂ ಇಲ್ಲ ಅಂತ ಆ ಮಟ್ಟಕ್ಕೆ ಕರ್ಕೊಂಡು ಹೋಗ್ಬಿಡ್ತಾರೆ. ಅದೇ ಒಂದು ಜ್ಞಾಪಕ ಇಟ್ಕೊಳ್ಳಿ,
ನಮ್ಗೆ ಅರ್ಥ ಆಗಿಬಿಟ್ಟಿದೆ ಅಂತ ಅರ್ಥ ಆಗಿರಲಿ ಆಗಿಲ್ದಿರ ಇರಲಿ. ಈಗಿನ ಕಾಲಕ್ಕೆ ಸಾಮಾನ್ಯವಾಗಿ ನಿಜವಲ್ಲ ಅರ್ಥ ಆಗಿರೋಲ್ಲ. ಈ ವಾಕ್ಯಗಳು ಗಟ್ಟು ಮಾಡಿಬಿಡ್ತಾರೆ. ಗಟ್ಟು ಮಾಡಿಬಿಟ್ಟು ಯಾವ ಗುರು ಉಪದೇಶ ಮಾಡಿದ್ನೋ ಅವನ ಹತ್ರ ಹೋಗಿ ಚೆನ್ನಾಗಿ ಅರ್ಥ ಆಗ್ಬಿಡ್ತು ನನಗೆ. ಗುರುವನ್ನೈವ ಶಿಷ್ಯ, ಗುರುನೂ ಇಲ್ಲ ಶಿಷ್ಯನೂ ಇಲ್ಲ ಅಂತ ಆ ಗುರುಗೆ ಹೇಳ್ಬಿಡ್ತಾರೆ. ಒಂದು ವೇಳೆ ಗುರುವನ್ನೈವ ಶಿಷ್ಯ ಅನ್ನೋದು ಅರ್ಥ ಆಗಿದ್ರೂ ಗುರು ಮುಂದೆ ಹೋಗಿ ಹೇಳ್ಬಾರ್ದು. ಯಾಕೆ ಎಲ್ಲೋ ನಾನು ಕ್ಷುದ್ರ ಜೀವಿ ಅಂತ ಒದ್ದಾಡತಕ್ಕಂಥ ನನ್ನನ್ನು ನೀ ಜಗತ್ತಿಗೆ ಆಧಾರವಾದಂಥ ಬ್ರಹ್ಮಸ್ವರೂಪ ಅಂತ ಉನ್ನತ ಮಟ್ಟಕ್ಕೆ ಕರ್ಕೊಂಡೋಗಿದ್ರೆ ಅವ್ರ ಹತ್ರ ಹೋಗಿ ನೀನು ಇಲ್ಲ ನಾನು ಇಲ್ಲ ಅಂದರೆ ನಮಗೆ ಅರ್ಥ ಆದ್ರೂ ಅಲ್ಲಿ ಮಾತ್ರ ಹೋಗಿ ಹೇಳಬಾರ್ದು. ಒಂದು ಮತ್ತು ಆ ಗುರು ಇಲ್ಲ ಶಿಷ್ಯನೂ ಇಲ್ಲ ಅನ್ನತಕ್ಕಂಥ ವಾಕ್ಯ ಗಟ್ಟಿ ಮಾಡಿದ್ವಿ ಹೊರತು ನಿಜವಾಗ್ಲೂ ಯಾವುದು ಇಲ್ಲ ಅನ್ನತಕ್ಕಂಥ ಸ್ಥಿತಿಲಿ ಇದೆಯೋ. ಈ ಜೆನ್ ಫಿಲಾಸಫಿನಲ್ಲಿ ಡಾಕುನ ಅಂತ ಒಬ್ಬ ಗುರು ಹೆಸರು, ಶಿಷ್ಯ ಫಾಕುನ ಅಂತ. ಸರಿ, ಶಿಷ್ಯ ಒಂದು ಗುರು ಕೂತಿರ್ತಾರೆ ಸುಮ್ಮನೆ, ಶಿಷ್ಯ ಒಂದು ಅವ್ರ ರೂಮಲ್ಲಿ ಶುರು ಮಾಡ್ತಾರೆ. ಪಂಚಮಹಾಭೂತಗಳಿಲ್ಲ, ಅದಿಲ್ಲ ಇದಿಲ್ಲ ಯಾವುದೂ ಇಲ್ಲ, ಗುರುನೂ ಇಲ್ಲ ಶಿಷ್ಯನೂ ಇಲ್ಲ ಅಂತ. ಗುರು ಅಂದ್ಕೊಳ್ತಾರೆ ಇವ್ರಿಗೇನು ಅರ್ಥ ಆಗಲಿಲ್ಲ, ಬರೀ ನನ್ನ ಮಾತುಗಳೇ ಬಯಾಟ್ ಮಾಡಿಬಿಟ್ಟಿಯಾನೆ, ಇವ್ರಿಗೇನು ಅರ್ಥ ಆಗಲಿಲ್ಲ ಅಂದ್ಬಿಟ್ಟು ಒಂದು ದಂಡ ಇಟ್ಕೊಂಡಿತ್ತು. ನಾನು ಅದೇ ಕರೆಕ್ಟ್ ಪ್ರೊಸೀಜರ್ ಅಂತೀನಿ. ಆ ದಂಡ ತೊಗೊಂಡು 4 ಏಟು ಬಿಡ್ತಾರೆ. ನನ್ನ ಹೊಡಿತೀರ ಅಂತಾನೆ. ಇಷ್ಟಕ್ಕೆ ಮುಂಚೆ ಏನು ಹೇಳಿದೆ, ನಾನು ಇಲ್ಲ ನೀವು ಇಲ್ಲ ಅಂತ ಹೇಳಿದೆಯೋ ಇಲ್ಲೋ, ಇವಾಗ ಏಟು ತಿನ್ನೋ ನೀನು ಇದೆಯೋ ಇಲ್ಲೋ, ಹೊಡೆದೋ ನಾನು ಇದ್ದೀನೋ ಇಲ್ಲೋ. ಬೋಧಿ ವೃಕ್ಷದಲ್ಲಿ ಭಾಳ ಹೊಲಸು ಮಾಡಿಬಿಡ್ತಾರೆ ಈ ಜನ. ಬೋಧಿ ವೃಕ್ಷದ ಯಾವುದೋ ಒಂದು ಸಂಸ್ಥೆ ಪ್ರಾರಂಭ ಆಗಿದೆ ಅಂತೆ, ಅವ್ರು ಬರೆದಿಲ್ಲ ಆ ಸಂಸ್ಥೆನವರು. ಬಿಡೋದೇನಿಲ್ಲ ಎಲ್ಲ ತೊಗೊಳ್ಳೋದೆ ಅಂತ, ಅಂದರೆ ಸನ್ಯಾಸ ಬೇಕಿಲ್ಲ ಎಲ್ಲ ತೊಗೊಳ್ಳೋದೇನೆ ಅಂತ. ಸೊ ಏನೇ ಸಿಕ್ಕಿದ್ರು ಏನೇ ಬಂದ್ರೂ ಸಾಕ್ಷಿಯಾಗಿ ಅನುಭವಿಸು, ಸಾಕ್ಷಿಯಾಗಿ ಅನುಭವಿಸು, ಸನ್ಯಾಸ ಮಾಡಬೇಕಾದ್ದಿಲ್ಲ, ಸಾಕ್ಷಿಯಾಗಿ ಅನುಭವಿಸು ಅಂತಾರೆ. ಆಯ್ತಪ್ಪ, ಏನೇ ಬಂದರೂ ಸಾಕ್ಷಿಯಾಗಿ ಅನುಭವಿಸು, ಹೌದಾ? ಇವನ್ ಅದೇ ಈ 4 ಏಟು ಬಿತ್ತು, ಅದನ್ನು ಸಾಕ್ಷಿಯಾಗಿ ಅನುಭವಿಸಿ ನನಗೇನು ಬೀಳಲಿಲ್ಲ ಏಟು ಅನ್ನೋಕ್ಕೆ ಸಾಧ್ಯನೋ? ಆ ರೀತಿ ಅನ್ನೋಕ್ಕೆ ಸಾಧ್ಯವಾದರೆ ಅವನು ಆ ರೀತಿ ಮಾತಾಡೋಕ್ಕಲ್ಲ, ಅಂಥ ವ್ಯವಹಾರಕ್ಕೆ ಹೋಗಲ್ಲ, ಹೌದಾ? ಆದ ಕಾರಣ ಕರ್ಮಗಳನ್ನು ಬಿಟ್ಟುಬಿಟ್ರೆ ನಮಗೆ ಜ್ಞಾನ ಆಗುತ್ತೆ, ಜ್ಞಾನಿಗಳಾಗ್ಬಿಡ್ತೀವಿ ಅನ್ನೋತಕ್ಕಂಥ ಅಭಿಪ್ರಾಯ ಭಾಳಷ್ಟು ಜನ ಹೇಳ್ತಿರ್ತಾರೆ. ಸೊ ಇವ್ರಿಗೂ ಇಷ್ಟ ಇರೋಲ್ಲ ಮತ್ತು ಟೈಮು ಆಗೋಲ್ಲ ಈಗಿನ ಕಾಲಕ್ಕೆ. ಅದಕ್ಕೆ ಅಂಥ ಗುರು ಸಿಕ್ಬಿಟ್ರೆ ಏನು ಎಲ್ಲ ಬಿಟ್ಬಿಡಿ, ಪೂಜೆ ಪುನಸ್ಕಾರ ಎಲ್ಲ ಬಿಟ್ಬಿಡಿ, ವ್ರತ ನಿಯಮ ಎಲ್ಲ ಬಿಟ್ಬಿಡಿ, ಹಬ್ಬಗಳು ಮಾಡಬೇಡಿ. ಆದರೆ ಹಬ್ಬಗಳು ಮಾಡಬೇಡಿ ಅನ್ನೋರು ಏನು ಮಾಡ್ತಾರೆ, ಹಬ್ಬದ ಅಡುಗೆ ಮಾಡ್ಕೊಡ್ತೀನಿ ಅಂತಾರೆ. ಹಬ್ಬಗಳು ಮಾಡಬೇಡಿ ಅಂದರೆ ಅದನ್ನು ಬೇಡ, ಬಿಟ್ಬಿಡು, ಒಬ್ಬಟ್ಟು ಬೇಡ, ಅಡುಗೆ ಮಾಡ್ಕೊಂಡು ತಿನ್ನಿ, ಅದೇನು ತಪ್ಪಿಲ್ಲ. ನೀನು ಬ್ರಹ್ಮ ಅಂದರೆ ಅದು ಬಿಟ್ಬಿಡು. ಕರ್ಮ ಅನ್ನತಕ್ಕಂಥದ್ದು ಮೋಕ್ಷವನ್ನು ಕೊಡಲ್ಲ ಅಂತ ಹೇಳಿದ್ರು ರಮಣ ಮಹರ್ಷಿಗಳು ಏನು ಹೇಳ್ತಾರೆ, ಹಾಗಿದ್ಮೇಲೆ ಕರ್ಮನ ಬಿಟ್ಬಿಡೋಣ. ಬಿಟ್ಬಿಟ್ರೆ ತಮೋಗುಣ ರಜೋಗುಣ ಹೋಗಲ್ಲ, ಸಾತ್ವಿಕ ಗುಣ ಅನ್ನತಕ್ಕಂಥ ನಮ್ಮಲ್ಲಿ ಬೆಳೆಯೋಲ್ಲ. ಆದ ಕಾರಣ ಏನು ಮಾಡಬೇಕು, ಕರ್ಮಗಳನ್ನು ಮಾಡಬೇಕು. ಅಂತಃಕರಣ ಶುದ್ಧಿಗೋಸ್ಕರವಾಗಿ ಚಿತ್ತಸ್ಯ ಶುದ್ಧಯೇ ಕರ್ಮ ನತು ವಸ್ತೂಪಲಬ್ಧಯೇ, ಚಿತ್ತಸ್ಯ ಶುದ್ಧಯೇ ಕರ್ಮ ನತು ವಸ್ತೂಪಲಬ್ಧಯೇ ಅಂತ ವಿವೇಕ ಚೂಡಾವಣೆಯಲ್ಲಿ. ಚಿತ್ತ ಅಂದರೆ ಅಂತಃಕರಣ ಶುದ್ಧಿಗೋಸ್ಕರ ಕರ್ಮ, ಆದರೆ ಆತ್ಮಪ್ರಾಪ್ತಿಗೋಸ್ಕರ ಅಲ್ಲ. ಇದು ಒಂದು. ಚಿತ್ತಸ್ಯ ಶುದ್ಧಯೇ ಕರ್ಮ ನತು ವಸ್ತೂಪಲಬ್ಧಯೇ, ವಸ್ತೂಪಲಬ್ಧಿ ವಿಚಾರೇಣ, ವಿಚಾರದಿಂದಲೇ ಆತ್ಮಸ್ವರೂಪ ಅರ್ಥ ಆಗುತ್ತೆ ಹೊರತು ನ ಕರ್ಮಕೋಟಿ ಬಿಹಿ, ಕೋಟಿ ಕರ್ಮಗಳನ್ನು ಮಾಡಿದ್ರೂ ಆಗಲ್ಲ. ಮತ್ತು ಯಾಕೆ ಮಾಡಬೇಕಂದ್ರೆ ಅಂತಃಕರಣ ಶುದ್ಧಿಗೋಸ್ಕರವಾಗಿ, ನಮ್ಮ ಅಂತಃಕರಣ ತಯಾರಾಗಲಿಕ್ಕೋಸ್ಕರವಾಗಿ, ಆ ತತ್ವದ ನಿಲ್ಲಕ್ಕೆ ತಯಾರಾಗಬೇಕು, ಅದಕ್ಕೋಸ್ಕರ ಕರ್ಮ ಮಾಡಬೇಕು. ಸೊ ಮಾಡಬೇಕಾದ್ರೆ ಯಾವ ರೀತಿ ಮಾಡಬೇಕಪ್ಪ ಅಂದರೆ ನೋಡಿ, ಮುಂದಿನ ಒಂದು ಶ್ಲೋಕವನ್ನು 3ನೇದು ಹೇಳಿ. ಈಶ್ವರಾರ್ಪಿತಂ ನೇಚ್ಛಯಾ ಕೃತಂ ಚಿತ್ತಶೋಧಕಂ ಮುಕ್ತಿಸಾಧಕಂ ಈಶ್ವರಾರ್ಪಿತಂ
ಮೇಚ್ಛಯಾ ಕೃತಂ ಈಶ್ವರಾರ್ಪಿತಂ ಮೇಚ್ಛಯಾ ಕೃತಂ ಚಿತ್ತಶೋಧಕಂ ಮುಕ್ತಿಸಾಧಕಂ ಚಿತ್ತಶೋಧಕಂ ಮುಕ್ತಿಸಾಧಕಂ. ಕರ್ಮಗಳನ್ನು ಮಾಡಬೇಕು, ಆದರೆ ಯಾವ ರೀತಿ ಮಾಡಬೇಕು ಅನ್ನತಕ್ಕಂಥದ್ದನ್ನು ರಮಣ ಮಹರ್ಷಿ ನಿರೂಪಣೆ ಮಾಡ್ತಾರೆ. ಕರ್ಮ ಮಾಡಬೇಕಂದ್ರೆ ಯಾವ ಕರ್ಮನ ಮಾಡಬೇಕು ಮೊದಲದು. ಕರ್ಮ ಅನ್ನತಕ್ಕಂಥ ಶಬ್ದ ಈ ಗ್ರಂಥಗಳಲ್ಲಿ ಎಲ್ಲೇ ಬರಲಿ, ಯಾವುದೇ ಗ್ರಂಥದಲ್ಲಿ ಬರಲಿ, ಅದು ವರ್ಣಾಶ್ರಮ ಧರ್ಮ ಪ್ರಕಾರ ಇರತಕ್ಕಂಥ ಕರ್ಮವನ್ನೇ ಕರ್ಮ ಅಂತ ತಗೊಳ್ಳೋದು. ಎಲ್ಲ ಈ ಲೌಕಿಕ ಕರ್ಮಗಳಿಗೆ ತಗೊಳ್ಳೋದೇ ಇಲ್ಲ. ಯಾಕೆಂದ್ರೆ ಲೌಕಿಕ ಕರ್ಮ ಅನ್ನತಕ್ಕಂಥದ್ದು ಹುಚ್ಚಿನ ಕೈನಲ್ಲಿ ಕಲ್ಲಿದ್ದಾಗ, ಆ ಹುಚ್ಚ ಯಾವಾಗ ಎತ್ತಲ ಕಡೆ ಎಲ್ಲಿ ಎಸಿರ್ತಾನೋ ಯಾರಿಗೆ ಬೀಳುತ್ತೋ ಅದು ಲೌಕಿಕ ಕರ್ಮಗಳು. ಅದಕ್ಕೋಸ್ಕರ ವರ್ಣಾಶ್ರಮ ಧರ್ಮ ಪ್ರಕಾರ ಕರ್ಮ ಏನಿದೆ ಅದನ್ನೇ ತಗೊಳ್ಳೋದು. ಇದು ಯಾವುದು ವರ್ಣಾಶ್ರಮ ಅಂದರೆ ಬ್ರಾಹ್ಮಣ, ಕ್ಷತ್ರಿಯ, ಶೂದ್ರ, ವೈಶ್ಯ ಈ ವಿಭಾಗ, ಮತ್ತು ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ. ನಿಜವಾಗಿ ಈ ವಿಭಾಗ ಮಾಡಿರೋದ್ರಲ್ಲಿ ಏನು ತಪ್ಪಿಲ್ಲ. ಭಾಳಷ್ಟು ವೈಜ್ಞಾನಿಕವಾಗಿ ವಿವೇಕ ಮಾಡಿದ್ದಾರೆ. ಅದು ಬಳಸ್ಕೊಳ್ಳೋದ್ರಲ್ಲಿ ಬರ್ತಾ ಬರ್ತಾ ಎಲ್ಲ ಹೊಲಸಾಗ್ಬಿಡ್ತು. ಬ್ರಾಹ್ಮಣ ಅಂದರೆ ಯಾರು ವೇದಾಧ್ಯಯನ ಮತ್ತು ಸಾತ್ವಿಕವಾಗಿರತಕ್ಕಂಥ ಚಿಂತನೆ, ದೈವ ಚಿಂತನೆ, ಶುದ್ಧವಾದಂಥ ಆಚಾರ ಇದಲ್ಲೇ ಇಡ್ಲಿಕ್ಕೆ ಇಷ್ಟಪಡ್ತಾನೋ ಅವನಿಗೇನು ಕರ್ಮ, ವೇದಾಧ್ಯಯನ ಮಾಡಿಕೊಂಡು ಯಜ್ಞ ಆಗಾದಿ ಕರ್ಮ ಮಾಡಿಕೊಂಡು ಶುದ್ಧವಾದಂಥ ಆಚಾರದ ಜೀವನ ಮಾಡೋದು ಅದನ್ನೇ ಹೇಳ್ತಾರೆ. ಹೌದಾ? ಸಾತ್ವಿಕ ಗುಣ ಅನ್ನೋದಕ್ಕೆ ಪ್ರಾಧಾನ್ಯವಾಗಿರುತ್ತೆ ಅವರಲ್ಲಿ. ಸೊ ಯಾರ್ಯಾರು ಸಾತ್ವಿಕ ಗುಣ ಪ್ರಾಧಾನ್ಯವಾಗಿದೆಯೋ ಅವರಿಗೆ ವೇದಾಧ್ಯಯನ ಇತ್ಯಾದಿ ಕರ್ಮಗಳನ್ನು ಕೊಟ್ಟರು. ಮತ್ತು ಯಾರಿಗಾದ್ರೆ ರಜೋಗುಣ ಅನ್ನತಕ್ಕಂಥದ್ದು ಪ್ರಾಧಾನ್ಯವಾಗಿದೆಯೋ, ಸತ್ವ ಅನ್ನತಕ್ಕ ಎರಡನೇ ಸ್ಥಾನದಲ್ಲಿದೆಯೋ ಅವ್ರಿಗೆ ಕ್ಷತ್ರಿಯ ಅಂದರೆ ಜನಗಳನ್ನು ರಕ್ಷಣೆ ಮಾಡತಕ್ಕಂಥದ್ದು ಅನ್ನೋದನ್ನು ಕೊಟ್ಟರು. ಎಲ್ಲರೂ ತೊಂದರೆ ಇಲ್ಲದೆ ನೋಡ್ಕೊಳ್ತಕ್ಕಂಥದ್ದು, ರಕ್ಷಣೆ ಮಾಡೋದು. ಮತ್ತು ಯಾರಿಗೆ ರಜೋಗುಣ ಅನ್ನತಕ್ಕಂಥದ್ದು ಸ್ವಲ್ಪ ಪ್ರಾಧಾನ್ಯವಾಗಿದ್ದು ಈ ಎರಡನೇ ಮಟ್ಟದಲ್ಲಿ ತಮೋಗುಣ ಇದೆಯೋ ಅವರಿಗೆ ವೈಶ್ಯ ಅಂದ್ಬಿಟ್ಟು ಅವ್ರಿಗೆ ಕೃಷಿ ಮತ್ತು ವಾಣಿಜ್ಯ, ವ್ಯವಸಾಯ ಮಾಡತಕ್ಕಂಥದ್ದು ಮತ್ತು ವ್ಯಾಪಾರ ಮಾಡತಕ್ಕಂಥದ್ದು ಇವೆರಡೂ ಅವ್ರ ಕೈನಲ್ಲೇ ಇತ್ತು. ಇದರಲ್ಲಿ ಯಾಕೆ ಇಟ್ಟಿದ್ದು ಅವೆರಡೂ ಅಂದರೆ ಭಾಳಷ್ಟು ಅರ್ಥಗರ್ಭಿತವಾಗಿದೆ. ಅವ್ರು ಏನು ವಯಸ್ಸಿನ ಕೆಲಸ ಏನು ಬಡ್ಡಿ ದುಡ್ಡು ಸಂಪಾದಿಸೋದಲ್ಲ, ಮತ್ತೇನು ಹಳ್ಳಿನಲ್ಲಿ ಯಾರಿಗೇನು ಅವಶ್ಯಕತೆ ಇದೆ ಅನ್ನೋದು ನೋಡ್ಕೋಬೇಕು. ನೋಡಿಕೊಂಡು ಅವಶ್ಯಕತೆ ಇರತಕ್ಕಂಥದ್ದನ್ನು ಈ ಊರಲ್ಲೇ ಬೆಳೆಯೋಕ್ಕೆ ಸಾಧ್ಯವೇ ಅಂತ ಯೋಚನೆ ಮಾಡಿ ಬೆಳೆಯೋಕ್ಕೆ ಸಾಧ್ಯ ಅಂದರೆ ಅವರೇ ಬೆಳೆ ಬೆಳಿಬೇಕು. ಇಲ್ಲ ಸಾಧ್ಯವಿಲ್ಲ, ಬೆಳೆಯೋಕ್ಕೆ ಆಗೋಲ್ಲ ಅಂದರೆ ಪಕ್ಕದಲ್ಲೆಲ್ಲನೂ ಹೋಗಿ ತೊಗೊಂಬರ್ಬೇಕು. ತೊಗೊಂಬಂದು ಒಟ್ಟಿನಲ್ಲಿ ಏನು ಬೇಕೋ ಅದನ್ನು ಜನಗಳಿಗೆ ಒದಗಿಸ್ಕೊಡ್ಬೇಕು. ಅದರಲ್ಲಿ ತನ್ನ ಜೀವನ ನಿರ್ವಹಣೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಸಂಪಾದಿಸ್ಕೋಬೇಕು. ಸೊ ಜನಗಳಿಗೆ ಬೇಕಾದಂತ ತಂದು ಕೊಟ್ಟು ಅಷ್ಟು ಮಾತ್ರ ಸಂಪಾದಿಸ್ಕೊಂಡು ಜೀವನ ಮಾಡ್ಕೊಂಡಿರಬೇಕು. ಇನ್ನು ಶೂದ್ರ, ನನ್ನ ಅಭಿಪ್ರಾಯದಲ್ಲಿ ನಿಜವಾಗಿ ಈ ಶೂದ್ರ ಕೆಲಸನೇ ಭಾಳ ಸುಲಭ. ಯಾಕೆಂದರೆ ಬ್ರಾಹ್ಮಣಿಗೂ ಜವಾಬ್ದಾರಿ ಇದೆ, ಕ್ಷತ್ರಿಯಂಗೂ ಜವಾಬ್ದಾರಿ ಇದೆ, ವೈಶ್ಯಂಗೂ ಜವಾಬ್ದಾರಿ ಇದೆ. ಶೂದ್ರಂಗೆ ಏನು ಜವಾಬ್ದಾರಿನ ಏನು? ಯಾರ ಮನೆ ಕೆಲಸ ಮಾಡ್ತಾರೆ ಅವ್ರು ಹೇಳಿದ್ದು ಮಾಡಿಬಿಟ್ರೆ ಆಗೋಯ್ತು. ಆಹಾರ ಸಿಗುತ್ತೆ, ಇರಲಿಕ್ಕೆ ವಸತಿ ಸಿಗುತ್ತೆ, ಬಟ್ಟೆ ಕೊಡ್ತಾರೆ, ಮತ್ತು ಅವ್ರಿಗೆಲ್ಲ ಮದುವೆ ಮಾಡುತ್ತಾರೆ, ಈ ಮಕ್ಕಳನ್ನು ನೋಡ್ಕೊಳ್ತಾರೆ ಯಜಮಾನ್ರ ಮಕ್ಕಳು. ಮತ್ತು ಇನ್ನೇನಾಗಬೇಕು? ನಾವೇನು ಕಮ್ಮಿನ ಅಂತ ಶುರು ಮಾಡೋದು ಇವತ್ತು ಅವರು ಒದ್ಲಾಡ್ತಾರೆ. ನಿಜವಾಗಿ ಅದೇ ರೀತಿ ಇದ್ದುಬಿಟ್ಟಿದ್ರೆ ಅದು ಈ 4 ವರ್ಣದಲ್ಲಿ ಅವ್ರದ್ದೇ ಬೆಸ್ಟು. ಯಾಕೆ ಜವಾಬ್ದಾರಿ ಇಲ್ಲ, ಎಲ್ಲ ನಡೆದೋಗ್ಬಿಡುತ್ತೆ. ಅವ್ರು ಹೇಳಿದ ಕೆಲಸ ಮಾಡ್ಬಿಟ್ಟು ಆಯಿತು. ಇಲ್ಲಿ ಹಾಗಲ್ಲ, ನಾವೇ ಯೋಚನೆ ಮಾಡಬೇಕು ಏನು ಕೆಲಸ ಮಾಡಬೇಕು ಅಂತ, ಯಾವ ರೀತಿ ರಕ್ಷಣೆ ಮಾಡಬೇಕು, ಯಾವ ರೀತಿ ವ್ಯಾಪಾರ ಮಾಡಬೇಕು, ಎಲ್ಲ ನಾವೇ ಯೋಚನೆ ಮಾಡ್ಕೋಬೇಕು. ಶೂದ್ರಿಗೆ ಅದಿಲ್ಲ, ಇದು ಮಾಡೋದು ಮುಗಿಸ್ಬಿಟ್ಟು ಆಗೋಯ್ತು. ಬಟ್ ಆದರೆ ಬರ್ತಾ ಬರ್ತಾ ಆ ವರ್ಣಾಶ್ರಮ ವ್ಯವಸ್ಥೆ ಇಲ್ಲ. ಆದ ಕಾರಣ ಮತ್ತು ಇವಾಗ ಏನು ಮಾಡಬೇಕು? ನಾವು ಸಾಧನ ಪಂಚಕದಲ್ಲಿ ನೋಡಿದ್ವಲ್ಲ ಆ ಥರ ದಿವಸ ಒಂದು ಪಾರಾಯಣನ ತಕ್ಕ ಮಾಡಿಕೊಂಡು ನಾಮಜಪ ಅಭ್ಯಾಸ ಮಾಡಿಕೊಂಡು ಶುದ್ಧವಾದಂಥ ಆಚಾರದ ಜೀವನ ಮಾಡತಕ್ಕಂಥದ್ದನ್ನು ಮಾಡ್ತಾ ಈ ಲೌಕಿಕ ಕರ್ಮಗಳು ಯಾವುದಿದೆಯೋ, ಯಾವ್ದು ಮಾಡಲೇಬೇಕಾಗಿದೆಯೋ ಆ ಕರ್ಮಗಳನ್ನು ಮಾತ್ರ ಮಾಡಬೇಕು.
ಮಾಡಲೇಬೇಕಾಗಿದೆ ಅಂದಾಗ ನಿಷಿದ್ಧ ಕರ್ಮಗಳು ಬಿಡಬೇಕು, ಮಾಡಬಾರ್ದು. ಏನ್ರಿ ಸ್ವಾಮೀಜಿ ನಿಷಿದ್ಧ ಕರ್ಮ ಯಾವ್ಯಾವುದೋ ನಮಗೆ ಗೊತ್ತಿಲ್ಲ, ನಾವು ಶಾಸ್ತ್ರ ಓದಿಲ್ಲ ಏನಿಲ್ಲ ಅಂದರೆ ನಿಜವಾಗಿ ನಿಷಿದ್ಧ ಕರ್ಮ ಎಲ್ರಿಗೂ ಗೊತ್ತು. ಬೇರೆಯವ್ರಿಗೆ ಹೇಳ್ತೀವಿ ನಾವು, ಏಯ್ ಸತ್ಯನೇ ಹೇಳು, ಸುಳ್ಳು ಹೇಳ್ಬೇಡ ನನ್ನ ಹತ್ರ, ಸತ್ಯ ಹೇಳು ಅಂತೀವಿ. ಅಂದರೆ ಸುಳ್ಳು ಹೇಳೋದು ನಿಷಿದ್ಧ ಅಂತ ಗೊತ್ತು ನಮಗೆ. ನಾವು ಮಾತಾಡಬೇಕಾದ್ರೆ ಬರೀ ಸುಳ್ಳು ಅಂದಾಗೇನಾಯಿತು, ಬೇರೆಯವ್ರಿಗೆ ಯಾವ ರೀತಿ ಇರಬೇಕು ಅಂತ ಹೇಳ್ತೀವೋ ಆ ರೀತಿ ನಾವು ಇರಬೇಕು ಅಂತ ಒಂದು ನಿಯಮ ಹಾಕ್ಕೊಂಬಿಟ್ರೆ ನಿಷಿದ್ಧ ಕರ್ಮ ಎಲ್ಲ ಬಿದ್ದೋಗುತ್ತೆ. ಹೌದಾ? ಇದು ಒಂದು. ಮತ್ತು ಪ್ರಾಯಶ್ಚಿತ್ತ ಕರ್ಮ. ಪ್ರಾಯಶ್ಚಿತ್ತ ಕರ್ಮ ಅಂದರೆ ಜಾತಕ ತೊಗೊಂಡು ಹೋಗ್ತೀವಿ ಜ್ಯೋತಿಷೇತ್ರ. ಅದು ಈಗಿನ ಕಾಲಕ್ಕೆ ಭಾಳಷ್ಟು ಜಾಗೃತಿ ಆಗಿರಬೇಕು. ಬರೀ ಕಮರ್ಷಿಯಲೈಸೇಷನ್ ಎಲ್ಲವೂ, ಸನ್ಯಾಸನೂ ಕಮರ್ಷಿಯಲೈಸ್ ಆಗಿಬಿಟ್ಟಿದೆ. ಅದಕ್ಕೋಸ್ಕರ ಜ್ಯೋತಿಷಿಗಳು ಅಷ್ಟೇ, ಅವರು ಕಮರ್ಷಿಯಲ್ಲು. ಅದು ಹೋಗ್ತೀವಿ, ಅವ್ರು ಹೇಳ್ತಾರೆ ನಿಮಗೆ ಒಂದು ಗ್ರಹ ಭಾಳ ಕಾಡಿಸ್ತಿದೆ ಅಂತ. ಅದು ಯಾಕೆ ನನಗೂ ಅರ್ಥ ಆಗಿಲ್ಲ, ಯಾರನ್ನು ಕೇಳಬೇಕು. 8 ಗ್ರಹ ಚೆನ್ನಾಗಿರ್ಬೇಕಾದ್ರೆ ಒಂದು ಗ್ರಹ ಏನು ಮಾಡುತ್ತೆ? ಅದಕ್ಕೆ ಅವ್ರಿಗೆ ಸಾಮಾನ್ಯವಾಗಿ ಯಾರು ಹೋದ್ರೂ ಜಾತಕ ತೊಗೊಂಡು ಹೋದರೆ ನಿಮಗೆ ಗುರು ಸರಿ ಇಲ್ಲ, ಶನಿ ಸರಿ ಇಲ್ಲ, ಯಾವುದು ಒಂದು ಗ್ರಹ ಸರಿ ಇಲ್ಲ ಅಂತಾರೆ. ಹೋಗಿ 8 ಚೆನ್ನಾಗಿದೆಯಲ್ಲ, 8 ಗ್ರಹ ನಾನು ರಕ್ಷಣೆ ಮಾಡೋಕ್ಕಾದ್ರೆ ಒಂದು ಗ್ರಹ ಏನು ಮಾಡುತ್ತೆ? ಹಾಗೇನು ಇಲ್ಲ, ಏನೋ ಒಂದು ಪ್ರಾಯಶ್ಚಿತ್ತ ಹೇಳ್ತಾರೆ, ಶ್ರದ್ಧೆಯಿಂದ ಮಾಡಿಬಿಡ್ಬೇಕು. ಆದರೆ ಅದು ಆ ಸಮಯಕ್ಕೆ ಮಾಡಿದ್ರಾಗೋಯ್ತು, ಮತ್ತೆ ಮತ್ತೆ ಸಮಸ್ಯೆ ಇಲ್ಲ. ಮತ್ತು ಅದೇ ರೀತಿ ನಿದ್ದೆ ಮಾಡಬೇಡಿ, ಅದಕ್ಕೇನು ಪ್ರಾಯಶ್ಚಿತ್ತ ಇಲ್ಲ. ಇದು ಯಾವುದು 60ನೇ ವಯಸ್ಸಿನ ಹುಟ್ಟುಹಬ್ಬ, 70ನೇ ವಯಸ್ಸಲ್ಲಿ ಮಾಡ್ಕೊಳ್ತಕ್ಕ ಶಾಂತಿ, 80ನೇ ವಯಸ್ಸಲ್ಲಿ ಮಾಡ್ಕೊಳ್ಳಿ, ಇವು ಕೂಡ ಪ್ರಾಯಶ್ಚಿತ್ತ ಕರ್ಮನೇ. ಅದನ್ನು ಸಮಾಜದಲ್ಲಿ ಏನು ಮಾಡಿದ್ದಾರೆ ಈ ಪುರೋಹಿತರು, ಭಾಳ ನಿಂಗೆ ಅಂತ ಅದೃಷ್ಟ ಸಿಕ್ಕಿದೆಯಪ್ಪ ಅಂದ್ಬಿಟ್ಟು ಹೇಳಿ ದಕ್ಷಿಣ ತೊಗೊಳ್ತಾರೆ ಅಷ್ಟೇ. ಅಲ್ಲ, ಅದು ಪ್ರಾಯಶ್ಚಿತ್ತ ಕರ್ಮ. ಏನಂದರೆ 10 ವರ್ಷಗಳ ಕಾಲ ಜಾಸ್ತಿ ಇದ್ವು. 50ನೇ ವಯಸ್ಸಲ್ಲಿ ವಾನಪ್ರಸ್ಥಾಶ್ರಮಕ್ಕೆ ಹೋಗಬೇಕಾಗಿತ್ತು. 10 ವರ್ಷ ಜಾಸ್ತಿ ಇದ್ದುಬಿಟ್ಟಿದೆ. ಈಗ ಒಂದು ದುಷ್ಟಶಕ್ತಿ ಅದ್ರ ಮೇಲೆ ಕೆಲಸ ಮಾಡುತ್ತೆ ನಮ್ಮ ಮೇಲೆ. ಅದನ್ನು ಉಪಶಾಂತಿ ಮಾಡಲಿಕ್ಕೋಸ್ಕರವಾಗಿ ಪ್ರಾಯಶ್ಚಿತ್ತ ಮಾಡ್ಕೋಬೇಕು. ಅದೇ ರೀತಿ 70ನೇ ವಯಸ್ಸಲ್ಲಿ, 80ನೇ ವಯಸ್ಸಲ್ಲಿ, ಆಮೇಲೆ ಬಿಟ್ಬಿಡ್ತೀವಿ, ಆಗಿದ್ರೂ ಹೋಗಲ್ಲ ಬಿಡು ಅಂತ. ಮತ್ತು ಇನ್ನೊಂದು, ಈ ಮರಿಮಗು ಆದಾಗ, ಮರಿ ಮೊಮ್ಮಗು ಆದಾಗ ಕನಕಾಭಿಷೇಕ ಮಾಡ್ಕೊಳ್ತಾರೆ. ಅದು ಪ್ರಾಯಶ್ಚಿತ್ತ ಕರ್ಮನೇ. ಯಾಕಪ್ಪ ಪ್ರಾಯಶ್ಚಿತ್ತ ಕರ್ಮಲ್ಲಿ ಅಂದರೆ, ಮರಿಮಗು ಹುಟ್ಟಿರೋದು ನೋಡಿದ್ದಾರೆ ಇವರು, ಅವನು ಮತ್ತೆ ಗಂಡು ಮಗು ಆದರೆ ಇನ್ನು ಆ ವಂಶದಲ್ಲಿ ಇವ್ರಿಗೆ ಪಿಂಡ ಇಡೋದು ನಿಂತೋಗುತ್ತೆ. ಅದಕ್ಕೋಸ್ಕರ ಶಾಂತಿ ಮಾಡ್ಕೋಬೇಕು. ಹೌದಾ? ಸೊ ಅದನ್ನು ಆ ಸಮಯದಲ್ಲಿ ಮಾಡೋದಾಗೋಗುತ್ತೆ, ಮತ್ತೆ ಮತ್ತೆ ಮಾಡೋ ಅವಶ್ಯಕತೆ ಇಲ್ಲ. ಸೊ ನೆಕ್ಸ್ಟ್ ಬರುತ್ತೆ ನಿಷಿದ್ಧ ಕರ್ಮ, ಪ್ರಾಯಶ್ಚಿತ್ತ ಕರ್ಮದ ಸಮಸ್ಯೆಗಳು ನಾವು ನೋಡಿದ್ವಿ. ಇನ್ನು ಕಾಮ್ಯಕರ್ಮ, ಆಸೆಗಳಿಂದ ಕರ್ಮ ಮಾಡತಕ್ಕಂಥದ್ದು. ಇದು ನಿಷಿದ್ಧ. ಆಸೆಗಳಿಂದ ಮಾಡಲಿಕ್ಕೆ ಹೋಗಬಾರ್ದು. ಏನಿದೆಯೋ ಅದರಲ್ಲೇ ಜೀವನ ಮಾಡಬೇಕು, ಹೆಚ್ಚು ಆಸೆಗಳನ್ನು ಮಾಡಲಿಕ್ಕೆ ಹೋಗಬಾರ್ದು ಅಂತ. ಸ್ವಾಮೀಜಿ ಏನು ಹೇಳ್ತೀರಾ ನೀವು, ಏನಿದೆಯೋ ಅದರಲ್ಲಿ ಅಂತ? ಒಂದು ಮಗುನ ಓದಿಸ್ಬೇಕಾದ್ರೆ ಈಗಿನ ಕಾಲಕ್ಕೆ ಎಷ್ಟು ಸಾವಿರ ಬೇಕು, ಎಷ್ಟು ಲಕ್ಷ ಬೇಕು. ಅದೆಂಥದ್ದು PKG ಅಂತ ಶುರುವಾಗಿದೆ. ಅಂದರೆ LKG ಮುಂಚೆ PKG ಅಂತೆ, ಪ್ರೀ ನರ್ಸರಿನ PKG ಅಂತ, ಪ್ರೀ ಕಿಂಡರ್ ಗಾರ್ಡನ್ ಅಂತ. ಅದಕ್ಕೇ 35,000 ರೂಪಾಯಿ ಅಡ್ಮಿಷನ್ನು. ಅರ್ಥ ಇಲ್ಲ. ಆದ್ರೂ ಈ ಥರ ಇರಬೇಕಾದ್ರೆ ನೀವು ಇರೋದ್ರಲ್ಲೇ ಇರಬೇಕು ಅಂದರೆ ಹೇಗೆ ಅಂತ. ಹಾಗಿದ್ಮೇಲೆ ಎಷ್ಟಿದು ಸರಿ ಹೋಗುತ್ತೆ ಹೇಳಿ? ಎಷ್ಟಿದು ಸರಿ ಹೋಗುತ್ತೆ? ಏನಾಗೋದೇ ಇಲ್ಲ. ಹೌದಾ? ಇಷ್ಟಿದ್ದು ಸರಿ ಹೋಗುತ್ತೆ ಅಂತ ತೀರ್ಮಾನ ಮಾಡಿ ಹೇಳಲಿಕ್ಕೆ ಆಗೋದೇ ಇಲ್ಲ. ಸಾಕಷ್ಟು ದುಡ್ಡು ಇರಬೇಕು ಅಂತಾರೆ. ಸಾಕಷ್ಟು ಅಂದರೆ ಎಷ್ಟು? ನಿಶ್ಚಯ ಮಾಡಿ ಇಷ್ಟು ತನಕ ನಿಶ್ಚಯ ಆಗಿಲ್ಲ, ನಿಶ್ಚಯ ಆಗೋದಿಲ್ಲ. ಸಾಕಷ್ಟು ಅಂದರೆ ಎಷ್ಟು ಅಂತ. ಆದ ಕಾರಣ ಏನು ಕೊಟ್ಟಿರೋ ಪರಮಾತ್ಮ ಅಷ್ಟಲ್ಲೇ ಇರಬೇಕು. ಅದಕ್ಕೆ ಪುರಾಣಗಳಲ್ಲಿ ಎಷ್ಟು ಆದರ್ಶ ತೋರಿಸ್ತಾರೆ ಅಂದರೆ, ಅದೇ ಮೊನ್ನೆ ನೋಡಿದ್ವಲ್ಲ, ಯಾರು ಕೃಷ್ಣನ ಕುಚೇಲನ ಸ್ನೇಹಿತ ಏನೋ ಚಕ್ರಧರ. ಆ ರಾಜ ಹೋಗಿ ಅವನ ಹತ್ರ ಏನೋ ಒಂದು ಮಾತು ಹೊಗಳು ಸಾಕು,
ನೀನು ಹಾಯಾಗಿ ಜೀವನ ಮಾಡ್ಬೋದು ಅಂದರೆ ಕಾಂಪ್ರಮೈಸ್ ಆಗೋದೇ ಇಲ್ಲ. ಏನಿದೆ ಪ್ರಾರಬ್ಧ ನಡ್ಕೊಂಡೋಗಲಿ. ಆದ ಕಾರಣ ಒಟ್ಟಿನಲ್ಲಿ ಈ ಜಗತ್ತಲ್ಲಿ ಹುಟ್ಟಿದ್ದೀವಿ ಅಂದರೆ ನಮ್ಮ ಪ್ರಾರಬ್ಧ ಪ್ರಕಾರ ಆಹಾರ ವಸತಿ ಎಲ್ಲ ಸಿಗುತ್ತೆ. ಬಟ್ ನಾವೇನು ಮಾಡ್ತೀವಿ, ಅದು ಏನು ಸಿಗುತ್ತೋ ಅದು ಸರಿ ಹೋಗಲ್ಲ, ಆ ರೀತಿ ಇರಬೇಕು ಅಂತೀವಿ. ಹೌದಾ? ಈಗ ಮನೆಯಲ್ಲಿ ಸುಮ್ಮನೆ ದೃಷ್ಟಾಂತಕ್ಕೆ ನೋಡಿ, ಏನೋ ಒಂದು ಅನ್ನ ಹುಳಿ ಸಾರು ಮಾಡಿದ್ರು, ಸ್ವಲ್ಪ ಮಜ್ಜಿಗೆ ಇತ್ತು, ಅದನ್ನು ಮಧ್ಯಾಹ್ನ ಊಟ ಮಾಡೋದು. ದಿವಸ ಅದೇ ತಿಂದು ಮನಸ್ಸು ತೃಪ್ತಿ ಇಲ್ಲ. ಮತ್ತೇನು ಮಾಡ್ತೀವಿ, ಸಂಜೆಗೆ ಅದೆಲ್ಲೋ ಕತ್ಲಲ್ಲಿ ಗೂಬೆ ಮಂಚೂರಿ, ಮೋರಿ ಪೂರಿ, ಅದಕ್ಕೆ ಹೋಗಬೇಕು ಅಂತೀವಿ. ಅಲ್ಲ, ಅವಶ್ಯಕತೆ ಇದೆಯಾ? ಇದೇ ರೀತಿ ಚಿಕ್ಕ ದೃಷ್ಟಾಂತ ಯಾವುದನ್ನು ನೋಡಿ, ಅನವಶ್ಯಕವಾದಕ್ಕೆ ನಾವು ಜಾಸ್ತಿ ಖರ್ಚು ಮಾಡ್ತಿರ್ತೀವಿ. ಇವತ್ತಿನ ದಿವಸ ಗೃಹಸ್ಥ ಜೀವನದಲ್ಲಿ ನೀವು ಪಟ್ಟಿ ಹಾಕಿದ್ರೆ ಎಷ್ಟು ಖರ್ಚಾಯಿತು ತಿಂಗಳಿಗೆ ಅಂತ, ಅನವಶ್ಯಕವಾದಕ್ಕೆ ಜಾಸ್ತಿ ಖರ್ಚಾಗಿರುತ್ತೆ. ಊಟ ತಿಂಡಿ ಭಾಳ ಕಮ್ಮಿ, ಏನೇನೋ ಬೇರೆ ಇಲ್ಲ. ಆದ ಕಾರಣ ಆಸೆಗಳು ಅನ್ನತಕ್ಕಂಥ ಹೊಸದಾಗಿ ಮಾಡ್ತಾ ಹೋಗಬಾರ್ದು, ಇರೋದೆಲ್ಲ ಜೀವನ ಮಾಡಬೇಕು. ಆದಮೇಲೆ ಕಾಮ್ಯಕರ್ಮ ನಿಲ್ಲಿಸಬೇಕು. ಇನ್ನು ಕಾಮ್ಯಕರ್ಮದಲ್ಲಿ ಮತ್ತೆ ಕೆಲವು, ಈಗ ಮಗಳಿಗೆ ಮದುವೆ ಮಾಡಬೇಕು, ಮಗನ ಕೆಲಸ ಹುಡುಕಬೇಕು, ಇದು ಒಂದು ಆಸೆ. ಮಾಡೋಣ ಬೇಡ ಅಂದರೆ ಮಾಡು, ಯಾಕೆಂದ್ರೆ ಅದು ಮಾಡಿಬಿಟ್ರೆ ನೀನು ಫ್ರೀ ಆಗಿಬಿಡ್ತೀಯ ಅಂತ ನಾನು ಹೇಳ್ತೀನಿ. ಬಟ್ ನಾನು ಆ ಥರ ನೋಡ್ತಲೇ ಇಲ್ಲ. ಹೇಳ್ತಾರೆ ಸ್ವಾಮೀಜಿ, ಇವರಿಬ್ಬರು ಮದುವೆ ಆಗಿಬಿಟ್ರೆ, ಇಬ್ಬರು ಹೆಣ್ಮಕ್ಳಿದ್ದಾರೆ, ಇವರಿಬ್ಬರು ಮದುವೆ ಆಗಿಬಿಟ್ರೆ ಆಮೇಲೆ ನಿಮ್ಮ ಜೊತೆಗೆ ಇದ್ದುಬಿಡ್ತೀವಿ ಅಂತ ಭಾಳಷ್ಟು ಜನ ಹೇಳಿದ್ದಾರೆ. ಮದುವೆಗಳು ಆಯಿತು, ಏನು ತೊಂದರೆ ಆಗಿಲ್ಲ. ಆದರೆ ಮದುವೆ ಆದಮೇಲೆ ಮುಂಚೆ ಆದ್ರೂ ಒಂದು ಕುಟುಂಬದಲ್ಲಿ ಸುಮಾರು 3 ತಿಂಗಳಿಗೊಂದು ಸಲ 10 ದಿವಸ ಪ್ರವಚನ ಇಟ್ಕೊಳ್ಳೋರು, ಮತ್ತು ವರ್ಷದಲ್ಲಿ 41 ದಿವಸ ಕಂಟಿನ್ಯೂಸ್ ಪ್ರವಚನ ಇಟ್ಕೊಳ್ಳೋರು. ಆ ಊರಲ್ಲಿ ಆಕೆಗೆ ಹೇಳೋರು, 41 ದಿವಸ ಹೇಗೆ ಮೇಂಟೈನ್ ಮಾಡ್ತೀಯಮ್ಮ ನೀನು ಅಂತನ್ನೋರು. ನೋಡಿ, ಮದುವೆ ಮಾಡ್ಕೊಳತಕ್ಕಂಥ ಸಮಯದಲ್ಲಿ ಈ ಮಾತಾಡಬೇಕು, ಎಚ್ಚರಿಕೆ ಕೊಡಬೇಕು. ಜೀವನ ಪರ್ಯಂತ ಬಂಧನಕ್ಕೆ ಬೀಳ್ತಿದ್ಯಾ, ಹೇಗೆ ನಿಭಾಯಿಸ್ತೀಯ ನೀನು ಅಂತನ್ಬೇಕು. ನಾವು ಹಾಗನ್ನಲ್ಲ, ವಿಶ್ ಯು ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತ ಮೋಸ ಮಾಡ್ತೀವಿ. ಹೌದಾ? 41 ದಿವಸ ಪ್ರವಚನ ಇಟ್ಕೊಂಡ್ರೆ ಹೇಗೆ ನಿಭಾಯಿಸ್ತೀಯಮ್ಮ ಅನ್ನೋರು. ಆ ರೀತಿ ಇದ್ದಂಥ ಕುಟುಂಬ, ಇಬ್ಬರು ಹೆಣ್ಮಕ್ಳು ಮದುವೆ ಆದಮೇಲೆ ಬಸ್ ಕಂಪ್ಲೀಟ್ ರಿವರ್ಸ್ ಆಗಿಬಿಟ್ರು. ಗಂಡು ಮಕ್ಳು ಮುಗಿಯೋದೇ ಇಲ್ಲ ಸ್ವಾಮಿ. ಗಂಡು ಮಕ್ಳು ಮದುವೆ ಮಾಡಿದ್ರೆ ಗಂಡು ಮಕ್ಳದ್ದು ಮುಗಿಯಲ್ಲ, ಹೆಣ್ಮಕ್ಳದ್ದು ಮುಗಿಯಲ್ಲ, ಯಾರ್ದು ಮುಗಿಯಲ್ಲ. ನಾವು ಮುಗಿಸ್ಕೋಬೇಕು, ನಾವು ಮುಗಿಸ್ಕೊಳಕ್ಕೆ ಇಷ್ಟ ಇರೋಲ್ಲ. ಅದನ್ನೇ ಏನೋ ಮಾಡ್ಕೊಂಡಿದ್ರೆ ಸರಿ ಅಂತ ಇರಲಿ. ಈಗ ಅಂದಾಗ ಈ ಆಸೆ, ಮಕ್ಳಿಗೆ ಮದುವೆ ಮಾಡಬೇಕು, ಅವ್ರಿಗೇನೋ ಒಂದು ಸೆಟ್ಲ್ಮೆಂಟ್ ಮಾಡಬೇಕು, ನಂತರ ಫ್ರೀ ಆಗಿಬಿಡ್ಬೇಕು. ಯಾರು ಒಬ್ಬರನ್ನ ಕಾಣಲಿಲ್ಲ. ನನ್ನ ಶಿಷ್ಯರಲ್ಲಿ ನಮ್ಮ ಸ್ಟೂಡೆಂಟ್ಸಲ್ಲಿ ನನ್ನ ಹತ್ರ ಪ್ರವಚನ ಕೇಳೋರಲ್ಲಿ ಒಬ್ಬರೂ ಇಲ್ಲ. ಎಲ್ರಿಗೂ ಮನೆಗೂ ಚೆನ್ನಾಗಿ ಮಕ್ಕಳೆಲ್ಲ ಚೆನ್ನಾಗಿ ಓದ್ಕೊಂಡಿದ್ದಾರೆ, ಒಳ್ಳೊಳ್ಳೆ ಕೆಲಸದಲ್ಲಿದ್ದಾರೆ, ಒಳ್ಳೆ ಕಡೆ ಮದುವೆ ಆಗಿದೆ. ಇವಾಗ ನಾನು ಹೇಳಿದ್ನಲ್ಲ, ಕುಟುಂಬ ಇಬ್ಬರು ಅಳಿಯಂದು ಎಷ್ಟು ಒಳ್ಳೆಯರೋ, ಏನು ತೊಂದರೆ ಇಲ್ಲ. ಇಷ್ಟೆಲ್ಲ ಆದ್ರೂ ವೇದಾಂತ ಪಕ್ಕಕ್ಕೆ ಹೊರಟೋಯ್ತು ಅಂದಾಗ ಈ ಆಸೆಗಳು ಸರಿಯೇ. ಯಾವುದು, ಮಗಳಿಗೆ ಮದುವೆ ಮಾಡಬೇಕು, ಇದು ಮಾಡಿದ ಮೇಲೆ ನಾವು ಫ್ರೀ ಆಗಿಬಿಡಬೇಕು. ಸೊ ಇನ್ನು ಅಂದರೆ ನಿಷಿದ್ಧ ಕರ್ಮ ಮಾಡಬಾರ್ದು, ಪ್ರಾಯಶ್ಚಿತ್ತ ಕರ್ಮ ಸಮಯಕ್ಕೆ ಮಾಡಬೇಕು, ಕಾಮ್ಯ ಕರ್ಮಗಳು ಮಾಡಬಾರ್ದು. ಮತ್ತು ಇನ್ನೇನು ಕರ್ಮ ಮಾಡಬೇಕಂದ್ರೆ ನಿತ್ಯ ನೈಮಿತ್ಯ ಕರ್ಮಗಳನ್ನೇ ಮಾಡಬೇಕು. ವರ್ಣಾಶ್ರಮದ ಪ್ರಕಾರ ನಿತ್ಯ ನೈಮಿತ್ಯ ಕರ್ಮಗಳು. ಇವಾಗ ವರ್ಣಾಶ್ರಮದ ಕರ್ಮಗಳು ಅಷ್ಟಿಲ್ಲ, ಆದ ಕಾರಣ ಕನಿಷ್ಠ ಪಕ್ಷ ಪ್ರತಿ ದಿವಸ ನಾಮಜಪ ಅಭ್ಯಾಸ, ಪಾರಾಯಣ, ಈ ಗ್ರಂಥಗಳು ಓದತಕ್ಕಂಥದ್ದು ಮತ್ತು ಶ್ರವಣ ಮಾಡತಕ್ಕಂಥದ್ದು, ಇದನ್ನು ನಡೀತಲೇ ಇರಬೇಕು. ಅಲ್ಲ ಇದು. ಸೊ ಇದನ್ನು ಮಾಡಬೇಕಾದ್ರೆ ಈಶ್ವರಾರ್ಪಿತಂ ನೇಚ್ಛಯಾಕೃತಂ ಚಿತ್ತಶೋಧಕಂ ಮುಕ್ತಿದಾಯಕಂ ಅಂತಾರೆ. ಅದು ಯಾವ ರೀತಿ ಅನ್ನೋದನ್ನು ನಾಳೆ ದಿವಸ ನೋಡೋಣ.
ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್